ಗುಡ್ ಈವ್ನಿಂಗ್ ಮಕ್ಕಳೇ. ಮಕ್ಕಳು, ಇವತ್ತಿನ ತರಗತಿಯಲ್ಲಿ ನಮ್ಮ ಇಂಗ್ಲೀಷ್ ಗ್ರಾಮರ್ನ ಮುಂದುವರೆದ ಭಾಗ ಆಪೋಸಿಟ್ ವರ್ಡ್ಸ್. ಕನ್ನಡದಲ್ಲಿ ನಾವೇನಂತ ಓದಿದ್ವಿ? ವಿರುದ್ಧಾರ್ಥಕ ಪದಗಳು. ಗೊತ್ತಿದೆ ಅಲ್ವಾ ವಿರುದ್ಧಾರ್ಥಕ ಪದಗಳಂದ್ರೆ ಏನಂತ? ನಗು, ಅಳು. ಏನು ಅರ್ಥ ಕೊಡ್ತದೋ ಅದರ ವಿರುದ್ಧಾರ್ಥಕ ಕೊಡೋದೆ ವಿರುದ್ಧಾರ್ಥಕ ಪದಗಳು. ಗೊತ್ತಿದೆ ಅಲ್ವಾ? ಆದರೆ ಇವತ್ತು ನಾವೇನು ಕಲಿತೇವೆ, ಪದಗಳನ್ನು ಒಂದೊಂದಾಗಿ ಕಲಿಯೋಲ್ಲ, ಅದ್ರ ಬದಲಾಗಿ ಏನು ಮಾಡ್ತೇವೆ, ನೇರವಾಗಿ ಪ್ರಶ್ನೆ ಮಾದರಿಯಲ್ಲಿ ಕಲಿತೇವೆ. ಯಾವ ರೀತಿ? ಈ ರೀತಿ. ಹಾಟ್ ಅಂದ್ರೇನು? ಹಾಟ್ ಅಂದ್ರೇನು? ಬಿಸಿ. ಬಿಸಿಗೆ ವಿರುದ್ಧ ಪದ ತಣ್ಣಗೆ. ತಣ್ಣಗೆ ಏನಂತೀವಿ? ತಣ್ಣಗೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ? ಕೋಲ್ಡ್. ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್. ಈ ಮಾದರಿಯಲ್ಲಿ ಮುಂದೆ ಹೋಗ್ತೀವಿ. ಹೋಗ್ಬೋದಾ? ಚೆನ್ನಾಗಿದೆ ಅನ್ಸುತ್ತಾ? ಓಕೆ. ಸೊ ಬಿಗ್, ದೊಡ್ಡದು. ನಿಮಗೆ ಗೊತ್ತಿದೆಯಾ? ದೊಡ್ಡಗೆ ಚಿಕ್ಕ ಅಂದರೆ ಸ್ಮಾಲ್. ಫೈನ್, ಕರೆಕ್ಟ್ ಇದೆ. ಆಲ್ ರೈಟ್. ಟಾಲ್ ಅಂದರೆ ಎತ್ತರ. ಎಲ್ಲ ಗೊತ್ತಿದೆ. ಶಾರ್ಟ್. ಓಕೆ. ಫಾಸ್ಟ್, ಸ್ಲೋ. ಫ್ಯಾಂಟಾಸ್ಟಿಕ್. ಹಾರ್ಡ್, ಸಾಫ್ಟ್. ಹೆವಿ, ಲೈಟ್. ಲೈಟ್ ಅಂದ್ರೆ ಏನ? ಹಗುರ. ಲೈಟ್ ಅಂದ್ರೆ ಏನ? ಹಗುರ. ಹೆವಿ ಅಂದರೆ ಭಾರ. ಲೈಟ್ ಅಂದರೆ ಬೆಳಕುನ ಅರ್ಥನೂ ಬರ್ತದೆ. ನಾನಾರ್ಥಕ. ನನಗೆ ಗೊತ್ತು ನಿಮ್ಮ ತೆರೆಯೊಳಗೆ ಏನು ಹೋಗ್ತದಂತ. ಪೂರ್ತಿ ಕನ್ಫ್ಯೂಸ್ ಆಗ್ಬಿಟ್ರೆ ನನ್ನ ಸಮರ್ಥ್ಯಮ್ಮ. ಸಮರ್ಥ. ಲೈಟ್ ಅನ್ನೋದಕ್ಕೆ ಬೆಳಕನ್ನ ಅರ್ಥನೂ ಬರ್ತದೆ. ಹಗುರ ಇರೋದಕ್ಕೂ ನಾವೇನಂತೀವಿ? ಲೈಟ್ ಅಂತೀವಿ. ಆಯಿತಾ? ಲೈಟೂ ಅಲ್ಲ, ಲೈಟ್. ಲೈಟೂ ಅಲ್ಲ, ಲೈಟ್. ಓಕೆ. ಯಾರು ನಿಂತಿದ್ದೀರಪ್ಪ ಅಲ್ಲಿ? ಯಾರಿದ್ದೀರಿ? ಬಾಪ, ಬಾ ಒಳಗೆ ಬಾ. ಓಕೆ. ಥಿಕ್ ಅಂದರೆ ದಪ್ಪ. ಅದಕ್ಕೆ ವಿರುದ್ಧ ಪದ? ಫಸ್ಟ್ ಪದ ಯಾರು ಹೇಳಿದ್ದು ಗೊತ್ತಾ? ಅದಕ್ಕೆ ಉತ್ತರ ಯಾರು ಹೇಳಿದ್ರು ಗೊತ್ತಾ? ಅಲ್ಲ, ಮಿಸ್ಟರ್ ಥಿನ್. ಥಿನ್ ಅಂದ್ರೇನು? ತೆಳ್ಳಗೆ. ಯಾರು ತೆಳ್ಳಗಿರ್ತಾರೋ ಅವ್ರಿಗೆ ಗೊತ್ತಿರುತ್ತಿದ್ದು. ಹೌದಾ? ರೈಟ್. ವೈಡ್ ಅಂದರೆ ಅಗಲ. ಮತ್ತು ಕಡಿಮೆ ಇರೋದಕ್ಕೆ ಅಲ್ಲ. ಸ್ಮಾಲ್ ಅಂದರೆ ಚಿಕ್ಕದು. ಹೌದಾ? ವೈಡ್ ಅಂದರೆ ಅಗಲ. ಅಗಲಕ್ಕೆ ವಿರುದ್ಧವಾದದ್ದು ಕಿರಿದಾದ. ಕಿರಿದಾದ ಅನ್ನೋದಕ್ಕೆ ಏನಂತೀವಿ ನಾವು ಇಂಗ್ಲೀಷಲ್ಲಿ? ಇಂಗ್ಲೀಷಲ್ಲಿ ಕಿರಿದಾದ ಅದಕ್ಕೇನಂತೀವಿ? ನ್ಯಾರೋ ಅಂತೀವಿ. ಏನಂತೀವಿ? ನ್ಯಾರೋ. ರಸ್ತೆ ಭಾಳ ದೊಡ್ಡದಿತ್ತು ಅಂದರೆ ದ ರೋಡ್ ಈಸ್ ವೆರಿ ವೈಡ್. ಅಕಸ್ಮಾತ್ ರಸ್ತೆ ಭಾಳ ಚಿಕ್ಕದಿತ್ತಂದರೆ ಯು ನೋ ದಟ್ ಕಾರ್ ಕಾಂಟ್ ಗೋ ಥ್ರೂ ದಟ್ ರೋಡ್ ಬಿಕಾಸ್ ದ ರೋಡ್ ಈಸ್ ವೆರಿ ನ್ಯಾರೋ. ಕಾರಲ್ಲಿ ಪಾಸ್ ಆಗೋಕ್ಕಾಗಲ್ಲ. ಯಾಕೆ? ರೋಡ್ ಏನಿದೆ? ನ್ಯಾರೋ ಇದೆ, ಕಿರಿದಾಗಿದೆ. ಕರೆಕ್ಟಾ? ಸೊ ವೈಡ್ ಅಗಲ, ಕಿರಿದಾಗಿರೋದಂದರೆ ನ್ಯಾರೋ. ಓಕೆ. ಡೀಪ್ ಅಂದರೆ ಆಳ. ಡೀಪ್ ಅಂದರೆ ಆಳ. ಆಳಕ್ಕೆ ವಿರುದ್ಧ ಪದ ಕಡಿಮೆ ಆಳ. ಕಡಿಮೆ ಆಳ ಇರಬೇಕು ಅಂದರೆ ಶಾಲೋ. ಶಾಲೋ. ಸೊ ಸಮುದ್ರದ ಕಿನಾರೆ ಹತ್ತಿರ ನಿಮಗೆ ಆಳ ಜಾಸ್ತಿ ಇರಲ್ಲ, ಗೊತ್ತಾ? ಬೀಚ್ಗಳ ಹತ್ರ ಆಳ ಜಾಸ್ತಿ ಇರಲ್ಲ. ಸಮುದ್ರದ ಹತ್ತಿರದಲ್ಲಿ ಸ್ವಲ್ಪ ದೂರ ಅಷ್ಟೇ. ದಡದ ಹತ್ರ ಸ್ವಲ್ಪ ನೀರಿರುತ್ತೆ, ಅಲ್ಲಿ ನೀವು ಅಡ್ಡಾಡ್ಬೋದು. ಸೊ ದ ಸಿ ಈಸ್ ಶಾಲೋ ದೇರ್, ರೈಟ್? ದ ಸಿ ಈಸ್ ಶಾಲೋ ದೇರ್. ವೆನ್ ಯು ಗೋ ಲಿಟಲ್ ಫರ್ದರ್ ದ ಸಿ ಬಿಕಮ್ಸ್ ವೆರಿ ಡೀಪ್. ಆಳ ಆಗ್ತದೆ. ಅರ್ಥ ಆಯ್ತಾ? ಓಕೆ. ಸೊ ಸ್ಟ್ರಾಂಗ್ ಅಂದರೆ ಬಲ, ಬಲವಾದದ್ದು. ಆದರೆ ಅದಕ್ಕೆ ವಿರುದ್ಧ ಪದ ಏನಾಗ್ತದೆ ಸ್ಟ್ರಾಂಗಿಗೆ? ವೀಕ್. ಥ್ಯಾಂಕ್ ಯು. ವೀಕ್ ಅದು ಕೊಟ್ಟಿಲ್ಲ ನಾನು, ಸಾರಿ. ಸ್ಟ್ರಾಂಗಿಗೆ ವಿರುದ್ಧ ಪದ ವೀಕ್. ಮತ್ತು ಇನ್ನೊಂದು ವೀಕ್ ಇದೆ, ಗೊತ್ತಾ? ಇದನ್ನು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ. ಇದು ವಾರ, ಇದು ದುರ್ಬಲ. ಓಕೆ. ಹ್ಯಾಪಿ, ಸ್ಯಾಡ್, ರೈಟ್? ಆ್ಯಂಗ್ರಿ, ಅದು ಕೋಪ. ಅದಕ್ಕೆ ಶಾಂತ. ಅದಕ್ಕೆ ವಿರುದ್ಧ ಪದ ಏನು? ಆ್ಯಂಗ್ರಿಗೆ ವಿರುದ್ಧ ಪದ ಪೀಸ್. ಸಾರಿ, ಕಾಮ್. ಪೀಸ್ ಅಲ್ಲ ಮಕ್ಕಳೇ, ಕಾಮ್. ಇಲ್ಲಿ ಕೊಟ್ಟಿದ್ದೀನಿ. ಕಾಮ್, ಶಾಂತ. ಕಾಮ್, ಶಾಂತ. ಕಾಮ್ ಅಂದರೆ ಶಾಂತ. ಕಾಮ್ ಅಂತ ಓದ್ತೀವಿ ಇದನ್ನು, ಸರಿನಾ? ಎಕ್ಸೈಟೆಡ್, ಉತ್ತೇಜಿತ. ಭಾಳ ಖುಷಿಯಾಗಿರ್ತೀರಿ. ಆಟ ಆಡಬೇಕು ಅಂತ ಹೋಗ್ಬೇಕು ಅಂದರೆ ಟೈಮ್ ಆಯಿತು ಅಂದರೆ ಆಟಕ್ಕೆ ಹೋಗುವಾಗ ಟೈಮ್ ಆಯಿತು ಅಂತ ಅಂದ ತಕ್ಷಣ ಎಷ್ಟು ಎಕ್ಸೈಟ್ ಆಗಿರ್ತೀರ, ಹೌದಾ? ಅದೇ ಆಟ ಆಡೋ ಸಮಯ ಮುಗಿದ ತಕ್ಷಣ ಬೇಸರವಾಗಿಬಿಡ್ತೀರಿ. ಏನಾದರೂ
ಬೋರ್ಡ್, ವೆರಿ ಗುಡ್, ಬೋರ್ಡ್, ವೆರಿ ಗುಡ್. ಬ್ರೇವ್, ಧೈರ್ಯ, ಬ್ರೇವ್. ಅದಕ್ಕೆ ಹೆದರಿಕೆ, ಹೆದರಿಕೆಗೆ ಏನಂತೀವಿ ನಾವು? ಅಫ್ರೇಡ್. ಕವಾರ್ಡು ಬರುತ್ತೆ, ಕವಾರ್ಡು ಬರುತ್ತೆ, ಹೆದರ್ಪಕ್ಕಲ್ಲ ಅಂತ, ಅಂಜುಬುರುಕ ಅಂತ. ಆದರೆ ಇದಕ್ಕೆ ಬ್ರೇವ್ಗೆ ಇನ್ನೊಂದು ಪದ ಏನು? ಅಫ್ರೇಡ್. ಸ್ಕೇರ್ಡ್, ಸ್ಕೇರ್ಡ್ ಬರುತ್ತೆ, ಅಫ್ರೇಡ್ ಬರುತ್ತೆ. ಓಕೆ. ಪ್ರೌಡ್, ಹೆಮ್ಮೆ. ಇಲ್ಲಾಂದರೆ ಹೆಮ್ಮೆಗೆ ವಿರುದ್ಧ ಪದ ನಾಚಿಕೆ. ಒಳ್ಳೆ ಕೆಲಸ ಮಾಡಿದ್ರೆ ಹೆಮ್ಮೆ ಪಡ್ತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ನಾಚಿಕೆ ಆಗ್ತದೆ. ಕರೆಕ್ಟಾ? ನಾಚಿಕೆಗೆ ಏನಂತೀವಿ ಇಂಗ್ಲೀಷಲ್ಲಿ? ಅಶೇಮ್ಡ್. ಅಶೇಮ್ಡ್. ಶೇಮ್ ಅಂದರೆ ಗೊತ್ತಲ್ವಾ? ಅಶೇಮ್ಡ್. ಕಾನ್ಫಿಡೆಂಟ್. ಕಾನ್ಫಿಡೆಂಟ್, ಆತ್ಮವಿಶ್ವಾಸ. ಅದಕ್ಕೆ ವಿರುದ್ಧ ಪದ ಅಸುರಕ್ಷಿತ. ಆತ್ಮವಿಶ್ವಾಸ ಇಲ್ಲದಿರುವುದು, ಅದಕ್ಕೇನಂತೀವಿ? ಇನ್ಸೆಕ್ಯೂರ್. ಇನ್ಸೆಕ್ಯೂರ್. ಸೆಕ್ಯೂರ್, ಸೆಕ್ಯೂರ್ ಗೊತ್ತಾ? ಸೆಕ್ಯೂರ್, ಸೆಕ್ಯೂರಿಟಿ, ಸೆಕ್ಯೂರ್. ಸೆಕ್ಯೂರ್ಗೆ ವಿರುದ್ಧ ಪದ ಇನ್ಸೆಕ್ಯೂರ್. ಕಾನ್ಫಿಡೆಂಟಿಗೆ ಇನ್ಕಾನ್ಫಿಡೆಂಟ್, ಸಾರಿ ಇನ್ಸೆಕ್ಯೂರ್. ವಿಶ್ರಾಂತಿ ಅಂದರೆ ರಿಲ್ಯಾಕ್ಸ್ ಮಾಡೋದು, ರಿಲ್ಯಾಕ್ಸ್ಡ್. ಅದಕ್ಕೆ ವಿರುದ್ಧ ಪದ ರಿಲ್ಯಾಕ್ಸ್ಡ್ಗೆ ವಿರುದ್ಧ ಪದ ಕ್ಷಮಿಸಿ, ಒತ್ತಡ, ಪ್ರೆಷರ್. ರಿಲ್ಯಾಕ್ಸಿಗೆ ವಿರುದ್ಧ ಪದ ಪ್ರೆಷರ್. ಜನರಸ್ಸಿಗೆ ಅಂದರೆ ಏನಾದರೂ ಕೇಳಿದ ತಕ್ಷಣ ಕೊಟ್ಬಿಡ್ತಾರಲ್ಲ, ಅವ್ರಿಗೇನಂತೀವಿ? ಜನರಸ್ ಅಂತೀವಿ. ಆಯಿತಾ? ಅದಕ್ಕೆ ಏನಂತೀವಿ? ಜನರಸ್. ಜನರಸ್ಗೆ ವಿರುದ್ಧ ಪದ ಉದಾರತನಕ್ಕೆ ವಿರುದ್ಧ ಪದ ಸ್ವಾರ್ಥಿ. ಸ್ವಾರ್ಥಿಗೆ ಯಾರಂತಾರೆ? ಯಾರಿಗೆ ಸ್ವಾರ್ಥಿ ಅಂತಾರೆ? ಏನು ಕೊಡದೇ ಇರೋರಿಗೆ ಜುಗ್ಗ ಅಂತಲೂ ಕರೀತಾರೆ. ಮತ್ತು ನಮ್ಮ ಮಿಸ್ಟರ್ ಯಲ್ಲಪ್ಪ ಅವರು ಹೇಳ್ತಾರೆ, ಮಕ್ಕಿ ಚೂಸ್ ಅಂತ ಕರೀತಾರೆ ಅವ್ರನ್ನೆಲ್ಲ. ರೈಟ್ ಯಲ್ಲಪ್ಪ? ನೀನು ಹೇಳ್ಕೊಟ್ಟಿದ್ದಪ್ಪ, ನನಗೆ ಗೊತ್ತಿದ್ದಿಲ್ಲ. ಸರಿ. ಅವ್ರಿಗೇನಂತಾರೆ ಇಂಗ್ಲೀಷಲ್ಲಿ? ಸೆಲ್ಫಿಶ್. ಸೆಲ್ಫಿಶ್ ಕೇಳಿರ್ಬೋದಲ್ವ ನೀವು? ಓಕೆ. ಸೊ ಪೇಷಂಟ್, ತಾಳ್ಮೆ. ಇನ್ನೊಂದು ಪೇಷಂಟ್ ಇದೆಯಪ್ಪ ಆಸ್ಪತ್ರೆಯಲ್ಲಿರೋದು, ಅಲ್ಲಿಗೆ ಹೋಗ್ಬೇಡಪ್ಪ ಸಮರ್ಥ, ನನಗೆ ಗೊತ್ತಾಯಿತು. ಮತ್ತು ಇಂಪೇಷಂಟ್, ತಾಳ್ಮೆ ಇಲ್ಲದೆ ಇರೋದು ಇಂಪೇಷಂಟ್. ವೆರಿ ಗುಡ್. ಫ್ರೆಂಡ್ಲಿ. ಫ್ರೆಂಡ್ಲಿಗೇನೋ? ಹಾಸ್ಟೈಲ್. ಹಾಸ್ಟೈಲ್, ಹಾಸ್ಟೈಲ್. ಫ್ರೆಂಡಿಗೆ ಎನಿಮಿ, ಫ್ರೆಂಡಿಗೆ ಎನಿಮಿ. ಫ್ರೆಂಡ್ಲಿ, ಹಾಸ್ಟೈಲ್. ಅರ್ಥ ಆಯ್ತಾ? ಈಗ ನಿಮ್ಮ ಜೊತೆ ಭಾಳ ಚಂದ ಮಾತಾಡ್ತಿರ್ತಾರೆ, ಅವ್ರಿಗೆ ಏನಂತ ಹೇಳ್ಬೋದು? ಸೊ ಅವ್ರು ನಿಮ್ಮ ಜೊತೆ ಫ್ರೆಂಡ್ಲಿ ಮಾತಾಡ್ತಿರ್ತಾರೆ. ರೈಟ್? ದೇ ಆರ್ ಬೀಯಿಂಗ್ ವೆರಿ ಫ್ರೆಂಡ್ಲಿ ವಿತ್ ಯು. ಅದೇ ಯಾರಾದರೂ ಒಬ್ಬರು ನಿಮ್ಮ ವೈರಿ ಅಲ್ಲ, ಅವರು ನಿಮಗೆ ಗೊತ್ತಿಲ್ಲ, ಬಟ್ ಆದರೂ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ಅವ್ರು ನಿಮ್ಮ ವೈರಿ ಆಗ್ತಾರಾ? ಇಲ್ಲ. ದೇ ಆರ್ ಬೀಯಿಂಗ್ ಹಾಸ್ಟೈಲ್ ಟು ಯು. ದೇ ಆರ್ ಬೀಯಿಂಗ್ ಹಾಸ್ಟೈಲ್ ಟು ಯು. ಸೊ ಹೊಸ ಹೊಸ ಪದಗಳಿದಾವಲ್ಲ ಬೈ ನಿಮಗೆ? ಓಕೆ. ಕ್ಲೀನ್, ಡರ್ಟಿ. ಓಕೆ, ಡರ್ಟಿ, ವೆರಿ ಗುಡ್. ಡ್ರೈ, ವೆಟ್, ವೆರಿ ಗುಡ್. ಫುಲ್, ಏನಂದ್ರೆ ಎಲ್ಲರೂ ಫುಲ್ ಆಫಾ? ಅಲ್ಲ, ಒಬ್ಬರಲ್ಲ 3-4 ಜನ ಹೇಳಿದ್ರಿ ಆಫ್ ಅಂತ. ಯಾಕಂದ್ರೆ ಆ ಥರ ಫುಲ್ ಆಫ್ ಎಲ್ಲಿ ಬರುತ್ತೆ ಪದ? ಆನ್ ಆಫಲ್ಲಿ ಬರುತ್ತೆ. ಫುಲ್ಗೆ ಹೆಂಗೆ ಆಫ್ ಆಗುತ್ತಪ್ಪ? ಎಂಟಿ. ಅಲ್ಲಿ ಯಾವೂ ಇಲ್ಲ ಪದಗಳಲ್ಲಿ, ಬಹುತೇಕ ಇಲ್ಲ ಅವು. ಇವೆಲ್ಲ ನಾವೇನು ತಂದಿದ್ದೀವಿ ಪದಗಳು ನಿಮ್ಮ ಹತ್ರ ಇಲ್ಲ ಅವು. ಓಕೆ. ಸೊ ಯು ಡೋಂಟ್ ಹ್ಯಾವ್ ಟು ಸರ್ಚ್ ಹಿಯರ್, ಫೋಕಸ್ ಹಿಯರ್, ಪ್ಲೀಸ್ ಫೋಕಸ್ ಹಿಯರ್. ಫುಲ್, ಎಂಟಿ. ರಿಚ್, ಪೂವರ್. ರಿಚ್, ಪೂವರ್. ಶ್ರೀಮಂತ, ಬಡವ ಅಂತ. ಅಲೈವ್, ಡ್ಯಾಡ್, ಡ್ಯಾಡ್, ಡೆಡ್. ಓಕೆ. ಅವೇಕ್, asleep. Awake, asleep. Awake, asleep. Busy, busy, busy. ಓಕೆ. ಐಡಲ್, ಏನು ಮಾಡ್ತಾ ಇಲ್ಲ, ಸುಮ್ಮನಿದ್ದಾರೆ. ನಮ್ಮ ಅದಂತರ ಏನು ಮಾಡ್ತಾ ಇಲ್ಲ, ಆರಾಮಾಗಿ ಹಾಯಾಗಿರೋದು. ಓಕೆ. ಒಂದು ಪ್ರೋವರ್ಬ್ ಇದೆ, ಒಂದು ಗಾದೆ ಮಾತಿದೆ ಇಂಗ್ಲೀಷಲ್ಲಿ. ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂದರೆ ನೀವು ಸುಮ್ಮನೆ ಬಿಟ್ಟರೆ ಮನಸ್ಸನ್ನ ಅದು ಏನೇನೋ ಯೋಚನೆ ಮಾಡ್ತಾ ಇರ್ತದೆ. ಏನಾದರೂ ಕೆಲಸ ಮಾಡ್ತಿದ್ರೆ ಒಳ್ಳೆಯದು, ಏನಾದರೂ ಮಾಡ್ತಾಯಿದ್ರೆ ಕೆಲಸ ಮಾಡ್ತಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲಿ. ಓಕೆ. ಫೇಮಸ್, ಭಾಳ ಫೇಮಸ್. ನಾನ್ ಫೇಮಸ್ಸಾ? ಅಲ್ಲ. ಅನ್ಫೇಮಸ್ ಅಲ್ಲ.
ಆನ್ ಫೇಮಸ್ ಅಲ್ಲ, ಡಿಸ್ಫೇಮಸ್ ಅಲ್ಲ, ಇನ್ಫೇಮಸ್. ಅನ್ನೋನ್, ಸಾರಿ ಅನ್ನೋನ್, ಇನ್ಫೇಮಸ್ಸು ಬರ್ಬೋದಿತ್ತೇನಪ್ಪ ಗೊತ್ತಿಲ್ಲ. ಬಟ್ ಅನ್ನೋನ್ ಈಸ್ ವೆರಿ ರೈಟ್ ವರ್ಡ್. ಅನ್ನೋನ್ ಗೊತ್ತೇ ಇಲ್ಲ ನಮಗೆ. ಫೇಮಸ್ ಅಂದರೆ ಎಲ್ಲರಿಗೂ ಗೊತ್ತಿರ್ತಾರೆ. ಅನ್ನೋನ್ ಅಂದರೆ ಗೊತ್ತೇ ಇಲ್ಲ. ಹೆಲ್ತಿ, ಅನ್ಹೆಲ್ತಿ. ಸೊ ನೀವೆಲ್ಲ ಕುರ್ಕುರೆ ಚಿಪ್ಸ್ ಎಲ್ಲ ತಿಂತಿರಲ್ಲ, ಆರ್ ದೇ ಹೆಲ್ತಿ ಫುಡ್ಸ್? ದೆನ್ ವಾಟ್ ಕೈಂಡ್ ಆಫ್ ಫುಡ್ಸ್ ಆರ್ ದೇ? ಥ್ಯಾಂಕ್ ಯು. ಸಿಕ್ ಅಂದರೆ ಇಟ್ಸ್ ಬೀಯಿಂಗ್ ಅನ್ಹೆಲ್ತಿ. ಓಕೆ, ಸಿಕ್ ಅಂದರೆ ಹುಷಾರಿಲ್ಲ ಅಂತ ಅರ್ಥ. ಸಿಕ್ ಅಂದರೆ ಹುಷಾರಿಲ್ಲ. ಸರ್, ಹೇ ಹನುಮಂತ್, why didn't you come to today's class? Sorry sir, I was sick. I was admitted to hospital. Doctor performed a major heart surgery on me. He plucked out the heart, and he even stitched my heart, taking my heart from my body. He kept it on a table. He stitched 3-4 stitches, and after that he kept the heart inside my body, and again he stitched 14 more stitches here. So that's what the reason I couldn't come to class sir ಅಂತ ಸುಳ್ಳು ಹೇಳ್ತಾನೆ ಅವನು. ನಾನು ನಂಬ್ತೀನಂತ. ರೈಟ್ ಹನುಮಂತ? ಹನುಮಂತ ಆದ್ರೆ ಹಂಗಂತಾನೆ. ಹನುಮಂತ್ ಹೇಳಿದ್ದು ಕೇಳಿ ನಮ್ಮ ವಿಜಯ್ ಹೇಳ್ತಾನೆ, ಸಾರಿ ಸರ್, ಐ ಟು ವಾಸ್ ಸಿಕ್ ಟುಡೇ. ಐ ಹ್ಯಾಡ್ ಅ ಮೇಜರ್ ಕಿಡ್ನಿ ಆಪ್ರೇಷನ್, ರೈಟ್? ಸೊ presently I am only surviving on only one kidney because one kidney was failed, so doctor took it out. At least Hanumant was very fortunate. ಹನುಮಂತಂದು ಹಾರ್ಟನ್ನು ವಾಪಸ್ ಇಟ್ಟರು ಡಾಕ್ಟ್ರು, ನಮ್ಮದು ಕಿಡ್ನಿ ವಾಪಸ್ ಇಟ್ಟಿಲ್ಲ ಸರ್, ಒಂದು ಕಿಡ್ನಿ ಐತ್ರಿ. ಏನ ರೈಟ್. ನಿಸಾರ್ದು ಏನು ಇರ್ಬೋದು ಐಡಿಯಾ ಹೇಳ್ರಿ? ಅಲ್ಲ sir, even I was also sick sir. I had a very major brain surgery. ನಮ್ಮ ತಲೆಯೊಳಗೆ ಮೆದುಳು ಇಲ್ರಿ, ನೋಡ್ರಿ ಬೇಕಾರೆ. ಸೊ ಫ್ರೆಶ್, ತಾಜಾ. ತಾಜಾ ಅದಕ್ಕೆ ಏನಾಗ್ತದೆ ವಿರುದ್ಧ ಪದ? ಫ್ರೆಶ್. ಸ್ಟೇಲ್. ಫ್ರೆಶ್ ಇಲ್ಲ, ಸ್ಟೇಲ್. The vegetables are very stale. You know, in the market we went today evening. We went to market today evening. So the vegetables were very stale. They were not fresh. It's better to go in the morning. Early morning you will get fresh vegetables in the market. High. Yattara. Down. Low. High. Low. High jump allappa. Okay. Long jump. ಫಾರ್. ಹತ್ತಿರ ಇರೋದಕ್ಕೆ ನಿಯರ್ ಅಂತೀರಿ. ಕರೆಕ್ಟ್. ಮುಂದಿರೋದಕ್ಕೆ ಫ್ರಂಟ್, ಬ್ಯಾಕ್. ಕರೆಕ್ಟ್. ಇನ್ಸೈಡ್, ಔಟ್ಸೈಡ್. ಥ್ಯಾಂಕ್ ಯು. ಅಬೋವ್, ಬಿಲೋ. ಓವರ್, ಅಂಡರ್. ಓವರ್, ಅಂಡರ್. ಆಯ್ತಾ? ಓಕೆ. ರೈಟ್. ಥ್ಯಾಂಕ್ ಯು. ನಾರ್ತ್, ಓಕೆ ಬರ್ತದೆ. ಈಸ್ಟ್, ಓಕೆ. ಅರ್ಲಿ ಮಾರ್ನಿಂಗ. ಅರ್ಲಿ ಅಂದ್ರೇನು? ಜಲ್ದಿ, ಬೇಗ. ತಡವಾಗಿ ಬರೋದಕ್ಕೆ ಏನಂತೀವಿ? ಲೇಟ್. ಅವರ್ ಸಿಂಚನ ಇಸ್ ಆಲ್ವೇಸ್ ಲೇಟ್. ಫಸ್ಟ್, ಓಕೆ. ಬಿಗಿನಿಂಗ್, ಎಂಡ್. ಬಿಗಿನಿಂಗ್ ಅಂದ್ರೆ ಆರಂಭ, ಅಂತ್ಯ ಎಂಡ್. ಪಾಸ್ಟ್, ಭವಿಷ್ಯ, ಫ್ಯೂಚರ್. ಏನ್ಷಿಯಂಟ್, ಪ್ರಾಚೀನ. ಆಧುನಿಕ. ಆಧುನಿಕಕ್ಕೆ ಏನಂತೀವಿ ನಾವು? ವೆರಿ ಗುಡ್. ಯಾರೋ ಒಬ್ರು ಅಂದರು ಮಾಡರ್ನ್. ನೆನ್ನೆ ಬರ್ದಿದ್ರಿಲ್ಲ, ಮಾಡರ್ನ್ ಅಂತೀವಿ ಅದಕ್ಕೆ. ಓಕೆ. ಯಂಗ್, ಯುವಕ. ವಯಸ್ಸಾದವರಿಗೆ ಓಲ್ಡ್ ಅಂತೀರಿ. ರೈಟ್. ನ್ಯೂ, ಹೊಸದು. ಹಳೇದಕ್ಕೂ ಸಹ ಓಲ್ಡ್ ಅಂತ ಕರಿತೀರಿ. ಪ್ರೆಸೆಂಟ್, ಅಬ್ಸೆಂಟ್. ಓಕೆ. ಟೆಂಪರರಿ,
ಪರ್ಮನೆಂಟ್. ಪರ್ಮನೆಂಟ್. ಟೆಂಪರರಿಗೆ ವಿರುದ್ಧ ಪದ ಪರ್ಮನೆಂಟ್. ಥ್ಯಾಂಕ್ ಯು. ಪರ್ಮನೆಂಟ್. ವೆರಿ ಗುಡ್. ಸ್ಟಾರ್ಟ್, ಫಿನಿಶ್, ಬಿಗಿನ್, ಎಂಡ್. ಬಿಗಿನ್, ಎಂಡ್, ಸ್ಟಾರ್ಟ್, ಫಿನಿಶ್. ಕ್ಲಿಯರ್ ಆಯ್ತಪ್ಪ? ಕಮ್, ಗೋ. ವೆರಿ ಗುಡ್. ಅರೈವ್, ಅರೈವ್. ಟ್ರೈನ್ ಅರೈವ್ಸ್. ಡಿ 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 ಡಿಪ್ರೆ ಡಿಪ್ ಡಿಪ್ರಾ ಡಿಪ್ರಾಚರ್ ಅಲ್ಲ, ಡಿಪ್ ಡಿಪಾರ್ಚರ್ ಅಥವಾ ಡಿಪಾರ್ಟ್. ಡಿಪಾರ್ಟ್ ಮುಂದೆ ಡಿಪಾರ್ಚರ್ ಅಂತ ಹಾಕಿದ್ರು ತಪ್ಪೇನಿಲ್ಲ. ಓಕೆ. ಎಂಟರ್, ಎಂಟರ್, ಎಕ್ಸಿಟ್. ಎಂಟರ್, ಎಕ್ಸಿಟ್. ಎಲ್ಲಾದರೂ ನೋಡಿರ್ತೀರಲ್ಲ, ಈ ಥರ ಬೋರ್ಡ್ ಹಾಕಿರ್ತಾರೆ ಹಿಂಗೆ, ಹಾಂ, ಹಿಂಗೆ ಬರ್ದಿರ್ತಾರಲ್ಲ ಮೇಲೆ, ಎಕ್ಸಿಟ್ ಅಂತ ಬರ್ದಿರ್ತಾರೆ. ಎಕ್ಸಿಟ್ ಅಂತ ಬರ್ದು ಹಿಂಗೆಲ್ಲ ಹಾಕಿರ್ತಾರೆ ಚಿಹ್ನೆ. ಈ ಥರ ಹಾಕಿರ್ತಾರೆ ಅಥವಾ ಈ ಥರ ಹಾಕಿರ್ತಾರೆ. ಹಾಂ, ಹೊರಗೆ ಹೋಗೋಕ್ಕೆ ದಾರಿ ಅಂತ. ಆಯಿತಾ? ಹೊರಕೊಟ್ರಿ. ಓಕೆ. ಎಂಟರ್, ಎಕ್ಸಿಟ್ ಆಯಿತು. ಮತ್ತು ಪುಷ್, ಪುಲ್. ಪುಷ್ ಅಂದರೆ ತಳ್ಳು, ಪುಲ್ ಅಂದರೆ ಎಳೆಯೋದು. ಕರೆಕ್ಟ್ ಇದೆಯಾ? ರೈಸ್. ಯಾರಂದರು? ರೈಸ್, ಫಾಲ್. ರೈಸಿಗೇನು? ಫಾಲ್. ಫಾಲ್ ಅಂದರೆ ಬೀಳುವುದು ಅಂತ ಅರ್ಥ. ವಿಜಯ್. ಬಿಲ್ಡ್. ಬಿಲ್ಡ್ ಅಂದರೆ ಕಟ್ಟೋದು. ಅದಕ್ಕೆ ವಿರುದ್ಧ ಪದ ಡೆಸ್ಟ್ರಾಯ್. ಡೆಸ್ಟ್ರಾಯ್. ಕ್ರಿಯೇಟ್. ಕ್ರಿಯೇಟ್. ಇದಕ್ಕೂ ಡೆಸ್ಟ್ರಾಯ್ ಬರುತ್ತಾ? ಡೆಸ್ಟ್ರಾಯ್. ಓಕೆ. ಓಪನ್, ಕ್ಲೋಸ್. ಫ್ಯಾಂಟಾಸ್ಟಿಕ್. ಸ್ಟಾರ್ಟ್. ಸ್ಟಾರ್ಟಿಗೆ ಸ್ಟಾಪು ಬರುತ್ತೆ. ಆಯಿತಾ? ವಿನ್, ಗೆಲ್ಲೋದು. ಸೋಲೋದಕ್ಕೆ? ಸೋಲೋದಕ್ಕೆ ಏನಂತೀವಿ ನಾವು? ವಿನ್ ಅಂದರೆ ಗೆಲ್ಲುವುದು. ಸೋಲೋದಕ್ಕೆ ಏನಂತೀವಿ? ಹಾಂ, ಹಲೋ, ಸೋಲೋದಕ್ಕೆ ಏನಂತೀವಪ್ಪ? ಸಾಗರ್ ಪಾಟೀಲ್, ಸೋಲೋದಕ್ಕೆ ಏನಂತೀವಿ? ಓಹ್, ನೀವೆಲ್ಲರೂ ಸೋತ್ಬಿಟ್ರಾ? ಲೂಸ್. 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 ಆಯಿತಾ? ಲೂಸ್. ಲೂಸರ್ ಕೇಳಿದ್ದೀರಾ? ಸೋತವರಿಗೆ ಲೂಸರ್ ಅಂತಾರೆ. ಮೆನಿ, ಫ್ಯೂ. ಮೆನಿ ಅಂದರೆ ಏನೋ ಬಹಳ, ಫ್ಯೂ ಅಂದರೆ ಕೆಲವು. ಓಕೆ. ಮೋರ್, ಲೆಸ್. ಮೋರಿಗೆ ಲೆಸ್. ವೆರಿ ಗುಡ್. ಆಲ್, ಎಲ್ಲರೂ. ನನ್. ನನ್ ನೆನಪಿದೆಯಾ? ನನ್. ವೆರಿ ಗುಡ್. ಹೋಲ್, ಸಂಪೂರ್ಣ. ಪಾರ್ಟ್. ವೆರಿ ಗುಡ್. ವೆರಿ ಗುಡ್. ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಭಾಳ ಗರಿಷ್ಠ. ಕನಿಷ್ಠಕ್ಕೆ ಏನಂತೀವಿ? ಮಿನಿಮಮ್. ಮ್ಯಾಕ್ಸಿಮಮ್, ಮಿನಿಮಮ್. ಎರಡರಲ್ಲೂ ಮಮ್ಮಿ ಅದಾರ. ಮಮ್, ಮಮ್. ಇನ್ಕ್ರೀಸ್. ಡಿಸ್ಕ್ರೀಸ್ ಅಲ್ಲಪ್ಪ, ಡಿಕ್ರೀಸ್. ಡಿಕ್ರೀಸ್. ಇನ್ಕ್ರೀಸಿಗೇನ? ಡಿಕ್ರೀಸ್. ಓಕೆ. ಆ್ಯಡ್, ಕೂಡೋದು. ಕಳೆಯೋದಕ್ಕೆ? ಸಬ್ಟ್ರ್ಯಾಕ್ಟ್. ಸಬ್ಟ್ರ್ಯಾಕ್ಟ್. ಮಲ್ಟಿಪ್ಲೈ, ಡಿವೈಡ್. ಮೇಜರ್. ಮೇಜರ್ ಪ್ರಮುಖ. ಹಾಂ, ವಿನೋದ. ಮಿನೋರ್ ಅಲ್ಲ, ಅದು ಮೈನರ್. ಮೈನರ್. ಮೇಜರ್, ಮೈನರ್. ಸಿಂಗಲ್. ಸಿಂಗಲ್. ಮಲ್ಟಿಪಲ್. ಮಲ್ಟಿಪಲ್. ಸಿಂಗಲ್ ಅನ್ನೋದಕ್ಕೆ ವಿರುದ್ಧ ಪದ ಮಲ್ಟಿಪಲ್. ಪ್ಲೂರಲ್ ಸಿಂಗುಲರ್, ಪ್ಲೂರಲ್. ಸಿಂಗುಲರ್, ಪ್ಲೂರಲ್. ಇಲ್ಲಿರೋದೇನು? ಸಿಂಗಲ್. ಸಿಂಗಲ್. ಅದಕ್ಕೆ ವಿರುದ್ಧ ಪದ ಮಲ್ಟಿಪಲ್. ಆಲ್ ರೈಟ್. ಸನ್ನಿ, ಬಿಸಿಲು. ಕ್ಲೌಡಿ. ಕ್ಲೌಡಿ. ಸನ್ನಿ, ಕ್ಲೌಡಿ. ಇಲ್ಲಿ ಬರೀ ಸನ್ ಕೊಟ್ಟಿದ್ದಾರ, ಹಾಂ, ಆವಾಗ ಕ್ಲೌಡ್ ಆಗ್ತಿತ್ತು. ಇಲ್ಲೇನು ಕೊಟ್ಟಿದ್ದಾರ? ಸನ್ನಿ, ಕ್ಲೌಡಿ. ಹೌದಲ್ಲ? ಬ್ರೈಟ್, ಡಾರ್ಕ್.
ವೆರಿ ಗುಡ್ ವೆರಿ ಗುಡ್. ಡೇ ಡೇಗೆ ನೈಟ್ ಆಗ್ತದೆ. ಫ್ಯಾಂಟಾಸ್ಟಿಕ್. ಸಮ್ಮರ್ ವಿಂಟರ್ ಚಳಿ ಆಗ್ತದೆ. ಡಾನ್ ಸೂರ್ಯೋದಯ. ಸೂರ್ಯಾಸ್ತಕ್ಕೆ ಏನಂತಾರೆ? ಸೂರ್ಯೋದಯಕ್ಕೆ ಡಾನ್ ಅಂತಾರೆ. ಡೌನ್ ಅಲ್ಲ, ಡಾನ್. ಡಸ್ಕ್ 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 ಅಂದರೆ ಸೂರ್ಯಾಸ್ತ. ಡಾನ್ ಅಂದರೆ ಸೂರ್ಯ ಹುಟ್ತಾ ಇದ್ದಾನೆ ಅಂತ, ಸೂರ್ಯೋದಯ. ಸೂರ್ಯಾಸ್ತಕ್ಕೆ ಏನಂತೀವಿ? ಡಸ್ಕ್. ಬರ್ಕೊಂತೀರ ಇದನ್ನು? ಡಾನ್ ಮತ್ತು ಡಸ್ಕ್. ಡಾನ್ ಮತ್ತು ಡಸ್ಕ್. ಇದನ್ನು ಬರೆದು ಬಿಟ್ಟು ಮೇಲ್ಗಡೆ ಹಿಂಗೆ ಹಾಕ್ರಿ, ಹಿಂಗೆ ಬರೆದು ಬಿಡ್ರಿ. ಹಿಂಗೆ ಬರೆದು ಮೇಲೆ ಬರ್ತಾಯಿದೆ ಸೂರ್ಯ. ಮತ್ತು ಇಲ್ಲೊಂದು ಬರೀರಿ ಈ ಥರ, ಸೂರ್ಯ ಮುಳುಗೋದಕ್ಕೆ ಹಿಂಗೆ. ಮತ್ತು ಕನ್ನಡದಲ್ಲಿ ಈ ಥರ ಬರ್ಕೊತ ಬಂದರೆ ಟೈಮ್ ಆಗ್ತದೆ. ಸಣ್ಣದಾಗಿ ಚಿತ್ರ ಬಿಡಿಸ್ಬಿಟ್ಟಿರ್ತಾರೆ. ಆಲ್ ರೈಟ್. ಡಾನ್ ಮತ್ತು ಡಸ್ಕ್. ಮುಂದೋಗ್ಬೋದಾ? ಅಯ್ಯೋ 8 ಅಕ್ಷರದ ಪದ ಕಂಡ್ರು. 2 ಪದ ಇದ್ದಾವೆ. 4 ಡಾನ್ ಡಸ್ಕ್. ಆಯಿತಾ? ಡನ್. ಮುಗೀತ್ರಾ? ಎಲ್ಲಪ್ಪ? ಓಕೆ, ಚಲೋ. ಹಾಗೆ ಫ್ಲಡ್ ಅಂದರೆ ಪ್ರವಾಹ. ಭಾಳ ನೀರು ಬಂದ್ಬಿಡುತ್ತೆ. ಪ್ರವಾಹ. ನೀರೇ ಇಲ್ಲ ಅಂದರೆ ಅನ್ಫ್ಲಡ್ ಅಲ್ಲ, ಡಿಸ್ಫ್ಲಡ್ ಅಲ್ಲ, ಇನ್ಫ್ಲಡ್ ಅಲ್ಲ. ಡ್ರಾಟ್ ಬರಗಾಲ. ನೀರೇ ಇಲ್ದಿರೋದಕ್ಕೆ ಏನಂತೀವಿ? ಬರಗಾಲ. ಹೌದಲ್ವಾ? ಡ್ರಾಟ್ ಅಂತೀವಿ ಅದಕ್ಕೆ. ಏನಂತೀವಿ? ಡ್ರಾಟ್. ಬರಗಾಲ. ನೀರೇ ಇಲ್ಲ, ಮಳೆನೇ ಬರೋದಿಲ್ಲ, ನೀರೇ ಇಲ್ಲ, ಅದಕ್ಕೆ ಏನಂತೀವಿ? ಡ್ರಾಟ್ ಅಂತ ಕರಿತೀವಿ. ಸ್ಮೂತ್. ರಫ್ ಅಥವಾ ಹಾರ್ಡ್. ರಫ್ ಬರುತ್ತೆ, ಹಾರ್ಡ್ ಬರುತ್ತೆ. ಆಯಿತಾ? ಹಾರ್ಡ್ ಬರ್ತದೆ. ಕಾಮ್ ಶಾಂತಿ. ಅದಕ್ಕೆ ವಿರುದ್ಧ ಪದ ಬಿರುಗಾಳಿ. ಸ್ಟಾರ್ಮಿ. ಸ್ಟಾರ್ಮಿ ಸ್ಟಾರ್ಮಿ ಸ್ಟಾರ್ಮ್ ಅಂದರೆ ಬಿರುಗಾಳಿ. ಸ್ಟಾರ್ಮಿ ಅಂದರೆ ಬಿರುಗಾಳಿ ಇರುವಂಥ ಒಂದು ಸನ್ನಿವೇಶ. ಕಾಮಿಗೆ ನಾಯ್ಸು ಬರ್ತಿತ್ತು, ತೊಂದರೆ ಇಲ್ಲ. ವೈಲ್ಡ್. ವೈಲ್ಡ್ಗಿನ್ನೋ ಡೊಮೆಸ್ಟಿಕ್. ಸಾರಿ, ಟೇಮ್ ಆದಮೇಲೆ ಡೊಮೆಸ್ಟಿಕ್ ಆಗೋದು. ಈಗ ಒಂದು ವೈಲ್ಡ್ ಎಲಿಫೆಂಟ್ ಇರುತ್ತೆ. ವೈಲ್ಡ್ ಎಲಿಫೆಂಟ್ ಅಂದರೆ ಏನು? ಕಾಡಾನೆ. ಆರಾಮಾಗಿ ಕಾಡಲ್ಲಿರ್ತದೆ. ಅದನ್ನು ನಾವು ಸಾಕು ಪ್ರಾಣಿ ಮಾಡ್ಕೊಬೇಕಂದ್ರೆ ಅದಕ್ಕೆ ಮೊದಲು ಟೇಮ್ ಮಾಡ್ಬೇಕು ನಾವು. ವಿ ಮಸ್ಟ್ ಟೇಮ್ ಇಟ್. ಟ್ರೈನಿಂಗ್ ಕೊಟ್ಟು ನಮ್ಮ ಮಾತುಗಳನ್ನು ಕೇಳೋ ರೀತಿ ಮಾಡ್ಕೊಬೇಕಲ್ವಾ? ಸೊ ಆ ಥರ ಮಾಡಿರೋ ಆನೆಗೆ ಏನಂತೀವಿ? ಇಟ್ಸ್ ಅ ಟೇಮ್ಡ್ ಅನಿಮಲ್ ಅಂತೀವಿ. ಇಟ್ಸ್ ಅ ಟೇಮ್ಡ್ ಅನಿಮಲ್. ರೈಟ್. ರಾ ಹಸಿ. ಅದಕ್ಕೆ ಬೇಯಿಸಿರೋದಕ್ಕೆ ಏನಂತೀವಿ? ಬಾಯ್ಲ್ಡ್. ಕುಕ್ಕುಡ್. ಕುಕ್ಕುಡ್ ಬೇಯಿಸಿರೋದಂದ್ರೆ ಕುಕ್ಕುಡ್. ಅಡುಗೆ ಮಾಡಿರೋದು. ಫ್ರೆಂಡ್. ಎನಿಮಿ ಅಥವಾ ಎನಿಮಿ. ಕರೆಕ್ಟ್. ಟೀಚರ್. ಸ್ಟೂಡೆಂಟ್. ಪೇರೆಂಟ್. ಚೈಲ್ಡ್. ಲೀಡರ್. ಅನುಯಾಯಿ. ಲೀಡರ್ಗೆ ಯಾರು ಇರ್ತಾರೆ? ಫಾಲೋವರ್. ಲೀಡರ್ನ ಫಾಲೋ ಮಾಡ್ತಾರೆ ಉಳಿದವರು. ರೈಟ್. ಫಾಲೋವರ್. ಹೋಸ್ಟ್ ಅಂದ್ರೆ ಅತಿಥೇಯ. ಅತಿಥಿಗೆ ಏನಂತಾರೆ? ಈಗ ನಿಮ್ಮ ಮನ್ಯಾಗ ಯಾರಾದರೂ ಬಂದವ್ರಿಗೆ ಏನಂತೀವಿ? ಗೆಸ್ಟ್. ಮತ್ತು ನೀವೇನು ಹಾಕಿರಿ? ಹೋಸ್ಟ್ ಹಾಕಿರಿ. ಅರ್ಥಾತಾ? ನಿಮ್ಮ ಮನ್ಯಾಗ ಈಗ ನಾವು ಉದಯ್ ಬಾಲಾಜಿಯವ್ರ ಮನೆಗೆ ಹೋದೆ. ಉದಯ್ ಬಾಲಾಜಿಯವ್ರ ಮನೆಗೆ ಹೋದೆ. ಏನು ಕೊಡ್ತೀವಿ ಉದಯ್? ಅನ್ನ ಸಾಂಬಾರು. ಏನೂ ಯೋಚನೆ ಮಾಡ್ತದಾನೆ ಏನು ಕೊಡ್ಬೇಕು ಸರ್ ಈಗ ಅಂತ. ಖಾರ ಬಿಸ್ಕತ್. ಚಹಾ ಕೊಡೋಂಗಿಲ್ಲ. ಎನಿವೇಸ್, ಸೊ ಅತಿಥಿಗಳು ಬಂದರೆ ಅವ್ರಿಗೇನಂತೀವಿ ನಾವು? ಗೆಸ್ಟ್ ಅಂತೀವಿ. ಅವ್ರು ನಮ್ಮ ಮನೆಗೆ ಬಂದಾರ ಅಂದ್ರೆ ನಾವೇನು ಹಾಕ್ತೀವಿ ಅವರಿಗೆ? ಹೋಸ್ಟ್ ಹಾಕ್ತೀವಿ. ಹಾಸ್ಟ್ ಅಲ್ಲ, ಹೋಸ್ಟ್. ಏನಾಗ್ತೀವಿ? ಹೋಸ್ಟ್. ಟೋಕಿಯೋದಾಗ ಒಲಿಂಪಿಕ್ಸ್ ನಡೀತೈತೆ. ಟೋಕಿಯೋದಾಗ ಒಲಿಂಪಿಕ್ಸ್ ನಡೀತಾ ಇದೆ. ಒಲಿಂಪಿಕ್ಸ್ನಲ್ಲಿ ಆಟ ಆಡ್ಬೇಕಂದ್ರೆ ಭಾಳ ದೇಶದಿಂದ ಏನು ಬರ್ತಾರೆ? ಆ ಒಲಿಂಪಿಕ್ಸ್ನ ಹೋಸ್ಟ್ ಮಾಡಿದ ಕಂಟ್ರಿ ಯಾವುದು? ಜಾಗದ ಹೆಸರು ಟೋಕಿಯೋ, ಜಪಾನ್ ದೇಶ. ಕರೆಕ್ಟ್. ರೈಟ್. ಸೊ ಒಲಿಂಪಿಕ್ಸ್ನ ನಡೆಸ್ಕೊಟ್ಟವ್ರು ಯಾರು? ಜಪಾನ್ನವರು. ಟೋಕಿಯೋದಾಗ ಜಪಾನ್ನವ್ರು ನಡೆಸ್ಕೊಟ್ರು. ಸೊ ಹೋಸ್ಟ್ ಕಂಟ್ರಿ ಯಾವುದಾಯ್ತು? ಜಪಾನ್. ಗೆಸ್ಟ್ ಕಂಟ್ರೀಸು ಇಡೀ ಪ್ರಪಂಚ ಆಯ್ತು. ಇಡೀ ಭಾಳ ದೇಶಗಳಿಂದ ಬಂದಿರ್ತಾರೆ. ಆದರೆ ಹೋಸ್ಟ್ ಮಾಡಿದ್ಯಾರು? ಜಪಾನ್. ಸೊ ಗೊತ್ತಾಯ್ತಾ ಹೋಸ್ಟ್ ಅಂದರೆ ಏನಂತ? ಹೋಸ್ಟ್, ಗೆಸ್ಟ್. ಅಮೆಚ್ಯೂರ್. ಹವ್ಯಾಸಿ.
ಹವ್ಯಾಸಿ ಅಮೇಚ್ಯೂರ್. ನಾನು ಅವಾಗವಾಗ ಸುಮ್ಮನೆ ಪೇಂಟಿಂಗ್ ಮಾಡ್ತೇನೆ, ನಾನು ಅವಾಗವಾಗ ಸುಮ್ಮನೆ ಡ್ಯಾನ್ಸ್ ಮಾಡ್ತೀನಿ. ನಾವೆಲ್ಲ ಏನು ಅಮೇಚ್ಯೂರ್. ಆದರೆ ಕೆಲವರು ಬರೀ ಪೇಂಟಿಂಗ್ ಅಷ್ಟೇ ಮಾಡ್ತಾರೆ. ಪೇಂಟರ್ ಅದು ಏನೋ ವೃತ್ತಿಪರ ಅವರು ಸುಮ್ಮನೆ ಮಾಡಿ ಭಾಳ ಚಂದ ಮಾಡ್ತಾರೆ. ಅವ್ರು ಅಷ್ಟು ಚೆನ್ನಾಗಿ ಯಾರಿಗೂ ಮಾಡೋಕ್ಕೆ ಬರೋಂಗಿಲ್ಲ, ಅಷ್ಟು ಚಂದ ಮಾಡ್ತಾರೆ. ಹೌದಾ? ಇನ್ನು ಕೆಲವರು ಹಾಡು ಹೇಳ್ತಾರೆ, ಅವ್ರದ್ದು ಹಾಡು ಹೇಳೋದೇ ಕೆಲಸ. ಅವರು ವೃತ್ತಿಪರ ಸಿಂಗರ್ ಅವರು. ಸೊ ಅಮೇಚ್ಯೂರಿಗೆ ಜಾಬ್ ಬರೋಲ್ಲ. ಜಾಬ್ ಮಾಡೋರಿಗೆ ಏನಂತೀವಿ? ಪ್ರೊಫೆಷ್ನಲ್ ಏನಂತೀವಿ? ಪ್ರೊಫೆಷ್ನಲ್. ಡಾಕ್ಟರ್ ಅದೊಂದು ಪ್ರೊಫೆಷನ್, ರೈಟ್? ಸೊ ಈ ಥರ ಪ್ರೊಫೆಷ್ನಲ್. ಎಂಪ್ಲಾಯರ್ ಉದ್ಯೋಗದಾತ. ಕೆಲಸ ಕೊಡೋರಿಗೆ ಏನಂತೀವಿ? ಎಂಪ್ಲಾಯರ್. ಕೆಲಸ ಮಾಡೋರಿಗೆ ನೌಕರ. ಅದಕ್ಕೇನಂತೀವಿ ಇಂಗ್ಲೀಷಲ್ಲಿ? ಎಂಪ್ಲಾಯಿ. ಸೊ ನಾನು ಹನುಮಂತಂಗೆ ಕೆಲಸ ಕೊಟ್ಟೆ. ಹನುಮಂತು ನಮ್ಮ ಶಾಲೆಗೆ ಒಂದು ಪಾಠ ಮಾಡಪ್ಪ ಅಂತ ಹೇಳ್ತೇನೆ ಹನುಮಂತಂಗೆ. ಮ್ಯಾಥ್ಸ್ ಟೀಚರ್ ಆಗ್ಬೇಕು ನೋಡಪ್ಪ ನೀನಂತ. ಆಯ್ತಾ? ಅವನಂತಾನೆ ಆಮೇಲೆ ಸರ್ ಎರಡರ ಬಗ್ಗೆ ಒಂದು ಬರಲ್ಲ ನೋಡ್ರಿ ನಮಗಂತ ಅಂತಾನೆ. ಅದಕ್ಕೆ ತೊಂದರೆ ಇಲ್ಲ ಬಾಪ ಅಂತ ನಾನು ಕರಿತೀನಿ. ಸೊ ನಾನು ಹನುಮಂತಂಗೆ ಕೆಲಸ ಕೊಟ್ಟೆ, ರೈಟ್? ನಾನೇನಾಗ್ತೀನಿ? ಎಂಪ್ಲಾಯರ್. ಕೆಲಸ ಕೊಡೋರು ಉದ್ಯೋಗದಾತ. ನಾನೇನಾಗ್ತೀನಿ? ಎಂಪ್ಲಾಯರ್. ಕೆಲಸ ತೊಗೊಂಡವ್ರೇನು? ಸೊ ನನ್ನ ಜೊತೆಗೆ ಎಲ್ಲರೂ ಕೆಲಸ ಮಾಡ್ತಿರೋರು, ನಾನು ಯಾರ್ಯಾರಿಗೆ ಕೆಲಸ ಕೊಡ್ತೀನಿ ಅವರೆಲ್ಲರೂ ಏನಾಗ್ತಾರೆ? ಎಂಪ್ಲಾಯಿಗೆ ಪ್ಲೂರಲ್ ಫಾರ್ಮ್ ಎಂಪ್ಲಾಯೀಸ್. ಅರ್ಥ ಆಯ್ತಾ? ಸೊ ಅವರೆಲ್ಲರೂ ಎಂಪ್ಲಾಯೀಸ್ ಆಗ್ತಾರೆ ನನಗೆ. ನಾನು ಕೆಲಸ ಕೊಡೋನು ಎಂಪ್ಲಾಯರ್. ನೇಟಿವ್. ನಿಮ್ಮ ನೇಟಿವ್ ಪ್ಲೇಸ್ ಏನು? ಹಾಂ, ಕೇಳಿದಿರಲ್ಲ ಇದನ್ನು ಮಾತಾ? ಸ್ಥಳೀಯ. ನೀವು ಯಾವ ಜಾಗದವರು ಅಂತ ಅರ್ಥ. ನೇಟಿವ್. ಅದಕ್ಕೆ ವಿದೇಶಿ ಅನ್ನೋದಕ್ಕೆ ಏನಂತೀವಿ? ಫಾರಿನ್. ದಟ್ಸ್ ಇಟ್. ವಿದೇಶ. ಅಲಾಯ್ ಅಂದ್ರೆ ಮಿತ್ರ. ಅದಕ್ಕೆ ವಿರೋಧಿ ಯಾರಾಗ್ತಾರೆ? ಅಪೋನೆಂಟ್ ಅಂದರೆ ವಿರೋಧಿ. ಅರ್ಥ ಆಯ್ತಾ? ನಿಮ್ಮ ವಿರುದ್ಧ ಆಡೋರಿಗೆ ಅಪೋನೆಂಟ್ ಅಂತೀವಿ. ಪಾರ್ಟ್ನರ್ಗೆ ವಿರುದ್ಧ ಪದ? ನೋ. ರೈವಲ್. ಅವು ವಿರೋಧಿ, ನಿಮ್ಮ ಜೊತೆಗಿರಂಗಿಲ್ಲ ಅವರು, ನಿಮ್ಮ ಎದುರಾಳಿಯವರು. ಆಯಿತಾ? ರೈವಲ್. ಕ್ವೆಶನ್? ಇದು ಭಾಳ ಸುಲಭ ಆಯಿತು. ಸ್ಪೀಕ್ ಮಾತಾಡೋದು. ಲಿಸನ್ ಕೇಳೋದು ಅಂದರೆ ಕೇಳಿಸ್ಕೊಳೋದು ಅಂದರೆ ಲಿಸನ್. ವೆರಿ ಗುಡ್. ಸೆಂಡ್ ಮೆಸೇಜ್ನ ಸೆಂಡ್ ಮಾಡಿದ್ರಿ, ಅವರೊಂದು ಮೆಸೇಜ್ ಕಳಿಸ್ತಾರೆ, ನೀವೇನು ಮಾಡ್ತೀರಿ? ಸ್ವೀಕರಿಸ್ತೀರಿ. ಸ್ವೀಕರಿಸೋದಕ್ಕೆ ಏನಂತೀವಿ ಇಂಗ್ಲೀಷಲ್ಲಿ? ರಿಸೀವ್. ಏನಂತೀವಿ? ರಿಸೀವ್. ಬೈ ಕೊಳ್ಳೋದು. ಸೆಲ್. ಮಾರೋದಕ್ಕೆ ಸೆಲ್ ಅಂತೀವಿ. ಕೊಳ್ಳೋದು, ಮಾರೋದು. ಕೊಂಡ ಬೆಲೆ ನೆನಪಿದೆಯಲ್ಲಪ್ಪ? ಗಿವ್ ಟೇಕ್. ಕೊಡೋದು, ತಗೊಳ್ಳೋದು. ಟೀಚ್, ಲರ್ನ್. ಇದು ಪರವಾಗಿಲ್ಲ, ಬಟ್ ಬೇಡ ಅಂತೀನಿ ನಾನು. ಓಕೆ, ನೋ ವರೀಸ್. ಎಕ್ಸೆಪ್ಟ್, ರೆಫ್ಯೂಸ್. ಒಪ್ಪಿಕೊಳ್ಳೋದು ಅಥವಾ ತಿರಸ್ಕರಿಸೋದು. ರಿಜೆಕ್ಟ್. ರೆಫ್ಯೂಸು ಬರುತ್ತೆ, ರಿಜೆಕ್ಟು ಬರುತ್ತೆ. ರೆಫ್ಯೂಸು ಬರ್ತದೆ ಮತ್ತು ರಿಜೆಕ್ಟು ಸಹ ಬರ್ತದೆ. ಅಗ್ರಿ. ವೆರಿ ಗುಡ್. ಡಿಸಗ್ರಿ. ವೆರಿ ಗುಡ್. ಪ್ರೇಸ್ ಹೊಗಳೋದು. ಟೀಕಿಸೋದಕ್ಕೆ ಏನಂತೀವಿ? ಅಣಕಿಸೋದು, ಟೀಕಿಸೋದು. ಪ್ರೇಸ್ ಅಲ್ಲಿಲ್ಲ ಕಂದ, ಡೋಂಟ್ ವರಿ, ಇಟ್ಸ್ ನಾಟ್ ದೇರ್. ಸಮ್ ಆಫ್ ದೆಮ್ ಆರ್ ಓನ್ಲಿ ದೇರ್. ಕೆಲವು ಪದಗಳಿದಾವೆ ಅಲ್ಲಿ, ಎಲ್ಲ ಪದಗಳಿಲ್ಲ. ಕ್ರಿಟಿಸೈಸ್. ಓಕೆ. ರಿಮೆಂಬರ್, ಫಾರ್ಗೆಟ್. ಸಕ್ಸಸ್ ಆಗಲಿದ್ರೆ ಫೇಲ್ಯೂರ್. ಓಕೆ. ವಿಕ್ಟರಿ, ಗೆಲುವು. ವಿಕ್ಟರಿ.
ಡಿಫೀಟ್. ಸೋಲ್ ಕಾಣೋದಕ್ಕೆ ಏನಂತೀವಿ? ಡಿಫೀಟ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಟೇಕ್ 5 minutes ಬ್ರೇಕ್. ಭಾಳ ಪದಗಳಾಗಿದ್ದಾವೆ, ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ಓಕೆ, ಬ್ರೇಕ್. ನಾಟ್ 5 minutes, ಲೆಟ್ಸ್ ಟೇಕ್ 10 minutes. ಓಕೆ, 10 minutes ಬ್ರೇಕ್ ಓವರ್ ಮಕ್ಕಳೇ. ಮುಂದೆ ಹೋಗ್ಬೋದಾ? ಚಲೋ, ಇದನ್ನು ನೋಡ್ರಿ, ಅಡ್ವಾಂಟೇಜ್, ಅನುಕೂಲ. ವೆರಿ ಗುಡ್, ವೆರಿ ಗುಡ್. ಯಾರು ಹೇಳಿದ್ದು? ಡಿಸ್ಅಡ್ವಾಂಟೇಜ್. ಈ ಅಡ್ವಾಂಟೇಜಿಗೆ ಒಂದು ಡಿಸ್ ಸೇರಿಸ್ಬಿಟ್ರೆ ವಿರುದ್ಧ ಪದ ಆಗ್ಬಿಡುತ್ತೆ. ಲೈಕ್, ಡಿಸ್ಲೈಕ್. ಥ್ಯಾಂಕ್ ಯು. ರಿಯಾಲಿಟಿ. ರಿಯಾಲಿಟಿ ಅಂದರೆ ವಾಸ್ತವ, ನಿಜವಾದದ್ದು. ಅದಕ್ಕೆ ಕಲ್ಪನೆ, ಇಮ್ಯಾಜಿನರಿ, ಇಮ್ಯಾಜಿನೇಷನ್, ಇಮ್ಯಾಜಿನರಿ ಅಥವಾ ಫ್ಯಾಂಟಸಿ. ಟ್ರೂತ್, ನಿಜ. ಫಾಲ್ಸ್, ಸುಳ್ಳಿಗೆ ಏನಂತೀವಿ ನಾವು? ಫಾಲ್ಸ್ ಅಥವಾ ಲೈ. ಟೆಲ್, ಜಾನಿ ಈಟಿಂಗ್ ಶುಗರ್, ಟೆಲ್ಲಿಂಗ್. ಸಾಕು. ಓಪನ್ ಯುವರ್ ಮೌತ್ ಬೇಡ. ಇದು ರೈಟ್, ಇದಕ್ಕೆ ರಾಂಗ್ ಬರುತ್ತೆ. ಆಯಿತಾ? ಸರಿ. ಗುಡ್, ಬ್ಯಾಡ್, ಪೀಸ್. ಶಾಂತಿ, ಯುದ್ಧಕ್ಕೆ ಏನಂತೀವಿ? ವಾರ್. ಶಾಂತಿ ಇಲ್ಲದೆ ಇರೋದು. ಫ್ರೀಡಮ್, ಸ್ವಾತಂತ್ರ್ಯ. ಬಂಧನಕ್ಕೆ ಏನಂತೀವಿ? ಕೇಜ್ಡ್, ಕ್ಯಾಪ್ಟಿವಿಟಿ. ಕೇಜ್ಡ್ ಅನ್ಬೋದು, ಇಲ್ಲ ಕ್ಯಾಪ್ಟಿವಿಟಿ ಅಂತಲೂ ಕರಿಬೋದು. ಆಯಿತಾ? ಹಾಟ್, ಗೊತ್ತಿದೆ. ಹೆವೆನ್, ಸ್ವರ್ಗ. ನರಕಕ್ಕೆ ಏನಂತೀವಿ? ಹಿಲ್. ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ಗುಡ್ಡ. ಹಿಲ್ ಅಂದರೆ ನೀನು ಹೇಳಬೇಕಾಗಿದ್ದು HEALL. HILL ಹಿಲ್. HELL ಏನಾಗುತ್ತೆ? ಅದು ಹಿಲ್ ಆಗುತ್ತಾ? ಹೆಲ್. ಏನದು? ಹೆಲ್. ಅದು ನೀನು ಪ್ರೊನೌನ್ಸ್ ಮಾಡಿದ್ದು ಹಿಲ್ ಅಂತ, ನೀನು ಉಚ್ಚಾರಣೆ ಬಂದದ್ದು ಹಿಲ್ದು. ನೀನು ಹೇಳಬೇಕಾಗಿದ್ದು ಹೆಲ್ ಅಂದರೆ ನರಕ. ಸಾಲಿಡ್, ಲಿಕ್ವಿಡ್. ದ್ರವಕ್ಕೆ ಏನಂತೀವಿ? ಲಿಕ್ವಿಡ್. ಶಾರ್ಪ್, ಪೆನ್ಸಿಲ್ ಶಾರ್ಪ್ ಆಗಿಲ್ಲ ಅಂದರೆ ಏನಂತೀವಿ? ಮೊಂಡು ಅಥವಾ ಬ್ಲಂಟ್ ಅಥವಾ ಡಲ್. ಶಾರ್ಪ್ ಇಲ್ಲ, ಡಲ್. ಸ್ಟ್ರೈಟ್, ಏನದು? ಮಶ. ಕರ್ವ್ಡ್. ಆಯಿತಾ? ಸ್ವೀಟ್, ಭಾಳ ಸ್ವೀಟ್ ಆಗಿದೆ, ಸಿಹಿ ಆಗಿದೆ. ಹುಳಿ ಅಲ್ಲ, ಕಹಿ. ಸಿಹಿ, ಕಹಿಗೇನು ಬರುತ್ತೆ? ಹುಳಿ ಇದೆಯಾ ಇಲ್ಲಿ? ಸರಿ, ಸೋರ್. ಹುಳಿ ಅಂದರೆ ಸೋರ್ ಆಗುತ್ತೆ. ಕಹಿ ಆದರೆ ಕಹಿಗೇನಂತೀವಿ ಇಂಗ್ಲೀಷಲ್ಲಿ? ಕಹಿ. ಹಾಗಲಕಾಯಿ ಬಹಳ ಕಹಿಯಾಗಿದೆ, ಏನಂತೀವಿ ಅದಕ್ಕೆ? ಕಹಿಗೆ ಬಿಟ್ಟರ್ ಅಂತೀವಿ. ಬಿಟ್ಟರ್, BITTER. ಸರಿನಾ? ಬಿಟ್ಟರ್ ಅಂತ ಕರಿತೇವೆ. ಓಕೆ, ಸ್ಮೂತ್, ರಫ್, ಲೌಡ್. ಜೋರಾಗಿ ಹೇಳೋದಕ್ಕೆ ಲೌಡ್ ಅಂತೀವಿ. ಮೆಲ್ಲಗೆ ಹೇಳೋದಕ್ಕೆ ವಿಸ್ಪರ್ ಅಥವಾ ಕ್ವೈಟ್. ಬ್ರೈಟ್, ಡಲ್. ಹೇಳ್ಬೋದಾ? ಡಿಮ್. ಲೈಟ್ ಸ್ವಲ್ಪ ಡಿಮ್ ಮಾಡ್ರಪ್ಪ ಅಂತ ಹೇಳ್ತೀವಿ. ಹೇಳಿದ್ರೆ ಡಿಮ್. ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿರೋದು. ಅಪಾರದರ್ಶಕ. ಒಪ್ಯಾಕ್. ಟ್ರಾನ್ಸ್ಪರೆಂಟ್ ಇಲ್ಲದೆ ಇರೋದು ಒಪ್ಯಾಕ್. ಫ್ಲೆಕ್ಸಿಬಲ್, ರಬ್ಬರ್ ಫ್ಲೆಕ್ಸಿಬಲ್ ಇರುತ್ತೆ. ಫ್ಲೆಕ್ಸಿಬಲ್ ಇಲ್ಲದೆ ಇರೋದಕ್ಕೆ ಏನಂತೀವಿ? ದೃಢವಾಗಿರೋದಕ್ಕೆ ರಿಜಿಡ್. ಕಲ್ಲು ಭಾಳ ರಿಜಿಡ್ ಆಗಿರುತ್ತೆ. ರಬ್ಬರ್ ಬ್ಯಾಂಡ್ ನೋಡಿದ್ದೀರಾ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ, ರೈಟ್? ಫ್ರಾಗ್ರೆಂಟ್, ಪರಿಮಳಯುಕ್ತ, ಸುವಾಸನೆ. ಫ್ರಾಗ್ರೆನ್ಸ್, ದುರ್ವಾಸನೆ. ಸ್ಮೆಲ್ಲಿ. ಸೊ ವಿಜಯ್ ನಮಗೆ 15 ದಿನ ಮೈ ತೊಗೊಂಡ್ಲಿಲ್ಲ ಅಂದರೆ ಏನಾಗ್ತಾನೆ ವಿಜಯ್?
ಪ್ರಾಫಿಟ್, ಲಾಸ್, ಲಾಭ ನಷ್ಟ ಗೊತ್ತಿದೆಯಲ್ಲ. ಇನ್ಕಮ್, ಎಕ್ಸ್ಪೆಂಡಿಚರ್, ಖರ್ಚು. ಇದು ಆದಾಯ, ವೆಚ್ಚ. ವೆಚ್ಚ ಅಂದ್ರೇನು? ಖರ್ಚು ಮಾಡೋದು. ಖರ್ಚು ಮಾಡೋದಕ್ಕೆ ಏನಂತೀವಿ? ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಇದೆಯಾ? ಎಕ್ಸ್ಪೆನ್ಸ್, ಎಕ್ಸ್ಪೆಂಡಿಚರ್ ಅಥವಾ ಎಕ್ಸ್ಪೆನ್ಸ್. ಸೇವಿಂಗ್ಸ್, ಖರ್ಚು, ಎಕ್ಸ್ಪೆಂಡಿಚರ್. ಇದು ಎಕ್ಸ್ಪೆಂಡಿಚರ್ ಬರ್ತದೆ. ಸ್ಪೆಂಡಿಂಗ್, ಸಾರಿ, ಸ್ಪೆಂಡಿಂಗು ಸಹ ಅದೇ. ಖರ್ಚು ಮಾಡೋದಕ್ಕೆ ಸ್ಪೆಂಡ್ ಮಾಡೋದು ಅಂತ ಹೇಳ್ತೀವಿ, ಸ್ಪೆಂಡಿಂಗ್. ಎಕ್ಸ್ಪೋರ್ಟ್, ಇಂಪೋರ್ಟ್. ಎಕ್ಸ್ಪೋರ್ಟ್, ಇಂಪೋರ್ಟ್. ಎಕ್ಸ್ಪೋರ್ಟ್, ಇಂಪೋರ್ಟ್. ಹೋಲ್ಸೇಲ್, ಚಿಲ್ಲರೆ, ರಿಟೇಲ್. ಹೋಲ್ಸೇಲ್, ರಿಟೇಲ್. ಹೋಲ್ಸೇಲ್ ಗೊತ್ತಾ? ಹೋಲ್ಸೇಲ್ ಧೋಕಾ ಅಲ್ಲಪ್ಪ, ಧೋಕಾ ಅಲ್ಲ ಇದು. ಇದು ಸಗಟು. ಸಗಟು, ಸಗಟು ವ್ಯಾಪಾರಿ, ಚಿಲ್ಲರೆ ವ್ಯಾಪಾರಿ ಅಂತ ಕರಿತೀವಿ. ಸೊ ಹೋಲ್ಸೇಲ್ ಅಂದರೆ ಏನು? ಹೋಲ್ಸೇಲ್ ಅಂದರೆ ಏನು? ಭಾಳ ಜಾಸ್ತಿ ಮಾರ್ತಾರಲ್ಲ ಮಂಡಿಯಲ್ಲಿ, ಅದು ಹೋಲ್ಸೇಲ್. ಅದನ್ನು ತಗೊಂಬಂದು ಇಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಅಂಗಡಿಗಳು, ಚಿಕ್ಕ ಚಿಕ್ಕ ಅಂಗಡಿಗಳಿರ್ತವೆ. ಅವೇನು ಮಾಡ್ತವೆ? ಅವು ಚಿಲ್ಲರೆ ವ್ಯಾಪಾರಿಗಳವರೆಲ್ಲ. ಸೊ ಹೋಲ್ಸೇಲಿಗೆ, ಚಿಲ್ಲರೆಗೆ ಏನು ಬರ್ತದೆ? ರೀಟೇಲ್ ಬರ್ತದೆ. ಏನು ಬರ್ತದೆ? ರೀಟೇಲ್. ಓಕೆ. ಕ್ರೆಡಿಟ್, ಕ್ರೆಡಿಟ್ ಅಂದರೆ ಜಮಾ ಮಾಡೋದು, ಆಯಿತಾ? ಬಿಡಿಸೋದಕ್ಕೆ ಏನಂತೀವಿ? ಡೆಬಿಟ್. ವಾಟ್ ಗೋಸ್ ಇನ್ ಈಸ್ ಕಾಲ್ಡ್ ಕ್ರೆಡಿಟ್, ವಾಟ್ ಕಮ್ಸ್ ಔಟ್ ಈಸ್ ಡೆಬಿಟ್. ಜಮಾ ಮಾಡಿದ್ದಕ್ಕೆ ಏನಂತೀವಿ? ದುಡ್ಡು ಕಟ್ಟೋದಕ್ಕೆ ಕ್ರೆಡಿಟ್. ನೀವು ಬ್ಯಾಂಕಿಗೆ ಹೋಗಿ ಕ್ರೆಡಿಟ್ ಮಾಡ್ತೀರಿ, ಎ ಟಿ ಎಮ್ಗೆ ಹೋಗಿ ಡೆಬಿಟ್ ಮಾಡ್ಕೊತೀರಿ. ಎ ಟಿ ಎಮ್ ಕಾರ್ಡ್ ಕೊಟ್ಟಿರ್ತಾರೆ ಗೊತ್ತಾ? ಎ ಟಿ ಎಮ್ ಕಾರ್ಡ್ ಗೊತ್ತಾ? ಅದ್ರ ಮೇಲೆ ಬರೆದಿರ್ತಾರೆ, ನೋಡಿದ್ದೀರಾ? ಡೆಬಿಟ್ ಕಾರ್ಡ್ ಅಂತ ಬರೆದಿರ್ತಾರೆ. ಬಿಡಿಸೋ ಕಾರ್ಡ್ ಅದು ಬಿಡಿಸೋ ಕಾರ್ಡ್ ಅಂತ, ದುಡ್ಡು ಬಿಡಿಸ್ಕೊಳ್ಳೋ ಕಾರ್ಡ್ ಅದು ಡೆಬಿಟ್. ಅಸೆಟ್ಸ್ ಅಂದರೆ ಆಸ್ತಿ, ಅದಕ್ಕೆ ಹೊಣೆಗಾರಿಕೆಗೆ ಏನಂತೀವಿ? ಲಯಬಿಲಿಟೀಸ್. ಅಸೆಟ್ಸ್ ಅಥವಾ ಲಯಬಿಲಿಟೀಸ್. ಇನ್ಫ್ಲೇಷನ್, ಇನ್ಫ್ಲೇಷನ್ ಅದಕ್ಕೆ ವಿರುದ್ಧ ಪದ. ಡಿಫ್ಲೇಷನ್, ಹಣದುಬ್ಬರ ಅಥವಾ ಹಣ ಬಾಳಿಕೆ ಅಂತ ಕರಿಬೋದು. ಇಲ್ಲ, ಇನ್ಫ್ಲೇಷನ್ ಅಂದರೆ ಏನು ಗೊತ್ತಾ ನಿಮಗೆ ಮಕ್ಕಳೇ? ಹಣದುಬ್ಬರ ಅಂದರೆ ಈಗ ನಿಮಗೆ ಏನು ಗೊತ್ತು? ಅಂಗಡಿಗೆ ಹೋಗಿ ಏನು ತರ್ತೀರಾ ನೀವು ಸಹಜವಾಗಿ? ಬಿಸ್ಕೆಟ್ ತರ್ತೀರಾ. ಓಕೆ, ಬಿಸ್ಕೆಟ್ ಬೆಸ್ಟ್ ಎಕ್ಸಾಂಪಲ್, ವೆರಿ ಗುಡ್. ಸೊ ಒಂದು ಬಿಸ್ಕೆಟ್ ಪ್ಯಾಕ್ ಯಾವುದಪ್ಪ? ಬಿಸ್ಕೆಟು ಪಾರ್ಲೇಜಿ. ಎಷ್ಟು ರೂಪಾಯಿ ಇದೆ ಒಂದು ಸಣ್ಣ ಪ್ಯಾಕ್? 10 ರೂಪಾಯಿದು ಒಂದು ಪ್ಯಾಕ್ ಇದೆ ಇವಾಗ. ಓಕೆ, ಇವಾಗ 10 ರೂಪಾಯಿ ಒಂದು ಪ್ಯಾಕ್ ಇದೆ, ಆಯಿತಾ? ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್. ನೀವು ಇನ್ನೊಂದು ವಾರ ಬಿಟ್ಟು ನೋಡ್ತೀರಿ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್, ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕನ್ನು ನೋಡ್ತೀರಿ. ಒಂದು ವಾರ ಬಿಟ್ಟು ಏನಾಗಿರುತ್ತೆ? 10 ರೂಪಾಯಿದನ್ನು 12 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಸೊ ಏನಾಯಿತು? 2 ರೂಪಾಯಿ ಜಾಸ್ತಿ ಆಯಿತು. ಅದಕ್ಕೇನಂತೀವಿ? ಇನ್ಫ್ಲೇಷನ್ ಅಂತೀವಿ. ಅರ್ಥ ಆಯ್ತಾ? ರೇಟ್ ಜಾಸ್ತಿ ಆಗೋದಕ್ಕೆ ಏನಂತೀವಿ? ಇನ್ಫ್ಲೇಷನ್. ಅದು 10 ರೂಪಾಯಿ ಪ್ಯಾಕೆಟು ನಾಳೆ ಏನೋ ಸ್ವಲ್ಪ ಆಗಿಬಿಟ್ಟು ಏನಾಗ್ಬಿಡ್ತು, ಯಾವುದೋ ಒಂದು ಕಾರಣಕ್ಕೆ 8 ರೂಪಾಯಿ ಮಾಡಿಬಿಟ್ರು. ಆಫರ್ ಕೊಟ್ಬಿಟ್ರು ಅವರು, ಕಂಪ್ನಿಯವ್ರು ಆಫರ್ ಕೊಟ್ಟು 10 ರೂಪಾಯಿ ಅಲ್ರಿ, ಅದೇ ಪ್ಯಾಕೆಟ್ ನಿಮಗೆ 8 ರೂಪಾಯಿ ಕೊಡ್ತೀವ್ರಿ ಅಂತ ಅಂದ್ಬಿಟ್ರು. ಅಲ್ಲೇನಾಯ್ತು? ಡಿಫ್ಲೇಷನ್. ಅರ್ಥ ಆಯ್ತಾ? ಇನ್ಕ್ರೀಸ್, ಡಿಕ್ರೀಸ್, ಇನ್ಫ್ಲೇಷನ್, ಡಿಫ್ಲೇಷನ್. ನೋಡ್ತಾ ಇದ್ದೀರಾ ಪದಗಳನ್ನ? ಇನ್ಕ್ರೀಸ್, ಡಿಕ್ರೀಸ್, ಇನ್ಫ್ಲೇಷನ್, ಡಿಫ್ಲೇಷನ್. ಅರ್ಥ ಆಯ್ತಾ? ಸೊ ಇದು ಇನ್ಫ್ಲೇಷನ್, ಡಿಫ್ಲೇಷನ್ ಹಣಕ್ಕೆ ಸಂಬಂಧಪಟ್ಟಂಗೆ. ಹಣ ಇನ್ಕ್ರೀಸ್ ಆತಂದರೆ ಇನ್ಫ್ಲೇಷನ್, ಹಣ ಡಿಕ್ರೀಸ್ ಆತಂದರೆ ಡಿಫ್ಲೇಷನ್. ಬೆಲೆ ಏರ್ತು ಅಂದರೆ ಇನ್ಫ್ಲೇಷನ್, ಬೆಲೆ ಇಳಿತು ಅಂದರೆ ಡಿಫ್ಲೇಷನ್. ನೆನಪಿರುತ್ತಾ? ಗುಡ್. ಬೂಮ್, ಏರಿಕೆ. ಬಸ್ಟ್, ಬೂಮ್, ಬಸ್ಟ್. ಸಪ್ಲೈ, ಡಿಮಾಂಡ್. ಡಿಮಾಂಡ್. ಸಪ್ಲೈ ಅಂದರೆ ಪೂರೈಸೋದು. ಇಸ್ಕೊಳ್ಳೋರಿಗೆ ಡಿಮಾಂಡ್ ಇರ್ತದೆ, ಬೇಡಿಕೆ ಇದ್ದರೆ ಇದು ಬೇಡಿಕೆ ಇರೋರು, ಇವರು ಪೂರೈಸುವವರು. ಸೊ ಪೂರೈಸುವವರಿಗೆ ಏನಂತೀವಿ? ಸಪ್ಲೈಯರ್. ಇವರಿಗೇನಂತೀವಿ? ಡಿಮಾಂಡರ್ ಅಥವಾ ಡಿಮಾಂಡ್. ಮಾಡೆಸ್ಟ್, ವಿನಯ. ಮಾಡೆಸ್ಟ್, ವಿನಯತೆ. ಅಹಂಕಾರ, ಚಂಬ. ಅದಕ್ಕೆ ಇಂಗ್ಲೀಷಲ್ಲಿ ಅಂತೀವಿ? ಈಗೋ. ಈಗೋ, arrogant. Arrogant. I'm very arrogant. Uday Balaji is very arrogant. Right? Sharath is a very arrogant kid. Honest. ಪ್ರಾಮಾಣಿಕತೆಗೆ ಹಾನೆಸ್ಟ್. ಅಪ್ರಾಮಾಣಿಕತೆ ವೆರಿ ಗುಡ್. ಡಿಸ್ಹಾನೆಸ್ಟ್, ಕರೆಕ್ಟ್. ಡಿಸ್ಹಾನೆಸ್ಟ್.
ಡಿಸ್ಹಾನೆಸ್ಟ್. ವೈಸ್ ಬುದ್ಧಿವಂತ, ಜ್ಞಾನಿ. ಮೂರ್ಖಂಗೆ ಫೂಲ್. ಫೂಲ್, ರೈಟ್. ಏಪ್ರಿಲ್ ಫೂಲಿಶ್. ಫೂಲ್ ಅಥವಾ ಫೂಲಿಶ್. ಪೊಲೈಟ್, ವಿನಮ್ರತೆಯಿಂದ. ಪೊಲೈಟ್ ಅದಕ್ಕೇನು? ರೂಡ್. RUDE, ರೂಡ್. ವೆರಿ ಗುಡ್. ಸೀರಿಯಸ್, ಭಾಳ ಸೀರಿಯಸ್, ಗಂಭೀರ. ಪ್ಲೇಫುಲ್, ಸೀರಿಯಸ್ ಆಗಿ ಇರದೇ ಇರೋದು. ಪ್ಲೇಫುಲ್. ಪಂಕ್ಚುವಲ್, ಟೈಮಿಗೆ ಸರಿಯಾಗಿ ಬರೋದು. ಲೇಟ್. ಟಾರ್ಡಿ. ಗ್ರೇಸ್ಫುಲ್, ಸೊಬಗಿನ. ಕ್ಲಮ್ಸಿ, ಕನ್ನಡ ತಪ್ಪಿದೆಪ್ಪ ಟ್ರಾನ್ಸ್ಲೇಷನ್. ಕನ್ನಡ ಟ್ರಾನ್ಸ್ಲೇಷನ್ ತಪ್ಪಿದೆ. ಗ್ರೇಸ್ಫುಲ್ಗೆ ಏನಾಗ್ತದೆ? ಕ್ಲಮ್ಸಿ. ಲಾಯಲ್, ನಿಷ್ಠೆ. ನಾಯಿ ಯಾವಾಗಲೂ ನಾಯಿ ಅತ್ಯಂತ ನಿಷ್ಠೆಯಿಂದ ಇರುವಂತಹ ಪ್ರಾಣಿ. ಲಾಯಲ್, ಅದಕ್ಕೆ ವಿರುದ್ಧ ಪದ ದ್ರೋಹ. ದ್ರೋಹಾಗೆ ಏನಂತೀವಿ? ಮೋಸಗೆ ಏನಂತೀವಿ? ಡಿಸ್ಲಾಯಲ್. ಆ ರೀತಿ ಇರೋದಕ್ಕೆ ಏನಂತೀವಿ? ಡಿಸ್ಲಾಯಲ್. ಡಿಲಿಜೆಂಟ್. ಲೇಜಿ. ವೆರಿ ಗುಡ್. ಸೋಮಾರಿಗೆ ಲೇಜಿ ಅಂತೀವಿ. ಹಾರಿಜಾಂಟಲ್, ಅಡ್ಡ ಇರೋದಕ್ಕೆ ಹಾರಿಜಾಂಟಲ್. ಸೀದಾ ಇರೋದಕ್ಕೆ ವರ್ಟಿಕಲ್. ಅಡ್ಡ ಇರೋದಕ್ಕೆ ಹಾರಿಜಾಂಟಲ್ ಅಂತೀವಿ. ಸೀದಾ ಇರೋದಕ್ಕೆ ಏನಂತೀವಿ? ವರ್ಟಿಕಲ್. ನಿಮಗೆ ಗೊತ್ತಾ, ನಾವು ಸ್ತಂಭ ಲೇಖಗಳನ್ನು ಬರಿಬೇಕಾದ್ರೆ ವರ್ಟಿಕಲ್ ಲೈನಿಗೆ ಏನಂತ ಕರಿತಿದ್ವಿ? ವೈ ಆಕ್ಸಿಸ್ ಅಂತ ಕರಿತಿದ್ವಿ. ಹಾರಿಜಾಂಟಲ್ ಲೈನಿಗೆ ಏನಂತ ಕರಿತಿದ್ವಿ? ಎಕ್ಸ್ ಆಕ್ಸಿಸ್ ಅಂತ ಕರಿತಿದ್ವಿ. ನೆನಪಿದೆಯಾ? ಓಕೆ. ಪ್ಯಾರಲಲ್, ಸಮಾನಾಂತರ. ಇದರ ಸಮಾನಾಂತರ ಗೊತ್ತಲ್ವಾ? ಲಂಬ ಅನ್ನೋದಕ್ಕೆ ಏನಂತೀವಿ? ಪರ್ಪೆಂಡಿಕ್ಯುಲರ್. ಲಂಬರೇಖೆಗೆ ಪರ್ಪೆಂಡಿಕ್ಯುಲರ್ ಅಂತೀವಿ. ಎಕ್ಸ್ಟರ್ನಲ್, ಹೊರಗಡೆ ಇರೋದು. ಇಂಟರ್ನಲ್. ಎಕ್ಸ್ಟರ್ನಲ್ ಅಂದರೆ ಹೊರಗಿರೋದು. ಇಂಟರ್ನಲ್ ಅಂದರೆ ಒಳಗಿರೋದು. ಓಕೆ. ಕ್ಲಾಕ್ವೈಸ್. ಆಂಟಿ ಕ್ಲಾಕ್ವೈಸ್, ಗಡಿಯಾರದ ವಿರುದ್ಧ ದಿಕ್ಕು. ಕೌಂಟರ್ ಕ್ಲಾಕ್ವೈಸ್. ಆಂಟಿ ಕ್ಲಾಕ್ ಅಂತಲೂ ಕರಿಬೋದು, ಇಲ್ಲ ಕೌಂಟರ್ ಕ್ಲಾಕ್ವೈಸ್ ಅಂತಲೂ ಕರಿಬೋದು. ಓಕೆ. ಕೌಂಟರ್ ಕ್ಲಾಕ್ವೈಸ್. ಅಪ್ವರ್ಡ್, ಮೇಲೆ. ವೆರಿ ಗುಡ್. ಡೌನ್ವರ್ಡ್. ಅದೇ ಥರ ಇನ್ವರ್ಡ್. ವೆರಿ ನೈಸ್. ಫಾರ್ವರ್ಡ್. ವೆರಿ ಗುಡ್. ಅಪ್ಹಿಲ್. ಕರೆಕ್ಟ್. ಥ್ಯಾಂಕ್ ಯು. ಅಪ್ಸ್ಟ್ರೀಮ್. ಗೊತ್ತಾಗ್ತಿದೆಯಾ? ಅಪ್ಸ್ಟ್ರೀಮ್ ಅಂದ್ರೇನು? ಮೇಲ್ ದಿಕ್ಕಲ್ಲಿ ಹೋಗೋದು. ಡೌನ್ ಸ್ಟ್ರೀಮ್ ಅಂದರೆ ಕೆಳ ದಿಕ್ಕು. ಓಕೆ. ಅಸೆಂಡಿಂಗ್ ಆರ್ಡರ್ ಗೊತ್ತಿದೆ. ಥಿಯರಿ, ಸಿದ್ಧಾಂತ. ಪ್ರಾಕ್ಟೀಸ್. ಥಿಯರಿಗೆ ವಿರುದ್ಧ ಪ್ರಾಕ್ಟೀಸ್. ಅಬ್ಸ್ಟ್ರಾಕ್ಟ್. ಕಾಂಕ್ರೀಟ್. ಜನರಲ್. ಸ್ಪೆಸಿಫಿಕ್. ಜನರಲ್ಗೇನು? ಸ್ಪೆಸಿಫಿಕ್. ಸಿಂಪಲ್. ನಾಟ್ ಸಿಂಪಲ್ ಅಲ್ಲ, ಕಾಂಪ್ಲೆಕ್ಸ್. ಸಿಂಪಲ್ಗೆ ಏನಾಗ್ತದೆ? ಕಾಂಪ್ಲೆಕ್ಸ್. ಎಕ್ಸ್ಪ್ಲಿಸಿಟ್. ಇಂಪ್ಲಿಸಿಟ್. ಏನು? ಇಂಪ್ಲಿಸಿಟ್. ಫಾರ್ಮಲ್. ಇನ್ಫಾರ್ಮಲ್. ಆಬ್ಜೆಕ್ಟಿವ್. ಸಬ್ಜೆಕ್ಟಿವ್. ಇವು ಸ್ವಲ್ಪ ಕಷ್ಟವಾದ ಪದಗಳು. ಕೊನೆಯಲ್ಲಿ ನಿಮಗೆ ಬಿಡ್ತೇನೆ, ನೀವು ಬರ್ಕೊಬೇಕು ಇದನ್ನೆಲ್ಲ. ಆಯಿತಾ? ಸ್ವಲ್ಪ ಕಷ್ಟವಾಗಿರೋ ಪದಗಳು, ನಿಮಗೆ ಗೊತ್ತಾಗೋದಿಲ್ಲ. ರ್ಯಾಷನಲ್, ವಿವೇಕಯುತ.
ವಿವೇಕಯುತ. ರ್ಯಾಷನಲ್, ಮೂಢನಂಬಿಕೆಗಳನ್ನು ನಾವು ನಂಬೋದಿಲ್ಲ, ಅದಕ್ಕೆ ರ್ಯಾಷನಲ್ ಅಂತೀವಿ. ಹೆಚ್ಚಾಗಿ ಮೂಢನಂಬಿಕೆಗಳತ್ತ ಹೋಗುವವರಿಗೆ ಏನಂತೀವಿ? ಇರ್ರ್ಯಾಷನಲ್. ಇರ್ರ್ಯಾಷನಲ್ ಅಥವಾ ಎಮೋಷ್ನಲ್. ನಾನು ಆಮೇಲೆ ಕೊಡ್ತೀನಿ, ಈಗಲ್ಲ. ಲಿಟರಲ್ ನೇರ ಅರ್ಥ. ಫಿಗರೇಟಿವ್, ಸಿಂಬಾಲಿಕಲ್ ಅಂತಲೂ ಅನ್ಬೋದಿತ್ತು, ಅಥವಾ ಫಿಗರೇಟಿವ್ ಅಂತಲೂ ಕರಿಬೋದು. ಅದಕ್ಕೆ ಫಿಗರೇಟಿವ್. ಅನಾಲಿಸಿಸ್, ವಿಶ್ಲೇಷಣೆ. ಸಂಶ್ಲೇಷಣೆ, ಅದಕ್ಕೇನಂತೀವಿ? ಸಿಂಥೆಸಿಸ್. ಅನಾಲಿಸಿಸ್, ಸಿಂಥೆಸಿಸ್. ಇದು ಸ್ವಲ್ಪ ನಿಮಗೆ ಕಷ್ಟವಾದ ಪದಗಳು ಬರ್ತವೆ ಇನ್ಮೇಲಿಂದ, ಆಯಿತಾ? ಇನ್ನು ಮುಂದಿನಿಂದ ಬರುವ ಪದಗಳು ಸ್ವಲ್ಪ ಕಷ್ಟ ಇರ್ತವೆ ನಿಮಗೆ. ನ್ಯಾಚುರಲ್ಗೆ ಆರ್ಟಿಫಿಷಿಯಲ್ ಗೊತ್ತಿದೆಯಲ್ಲ. ನ್ಯಾಚುರಲ್ ಅಂದರೆ ನೈಸರ್ಗಿಕ, ಆರ್ಟಿಫಿಷಿಯಲ್ ಅಂದರೆ ಕೃತಕ. ವೆರಿ ಗುಡ್. ಆರ್ಗ್ಯಾನಿಕ್ ಸಾವಯವ. ಸಾವಯವ ಅಲ್ಲದ್ದೇನಂತೀವಿ? ಇನ್ಆರ್ಗ್ಯಾನಿಕ್. ಆರ್ಗ್ಯಾನಿಕ್ಕಿಗೆ ವಿರುದ್ಧ ಪದ ಇನ್ಆರ್ಗ್ಯಾನಿಕ್. ರಿನ್ಯೂವೇಬಲ್, ನವೀಕರಿಸಬಹುದಾದ. ನವೀಕರಿಸಲಾಗದ. ನಾನ್ ರಿನ್ಯೂವೇಬಲ್. ರಿನ್ಯೂವೇಬಲ್ಗೆ ಒಂದು ನಾನ್ ಸೇರಿಸ್ಬಿಡ್ಬೇಕಷ್ಟೇ. ವೆರಿ ಗುಡ್. ವಿಜ್ಞಾನದಲ್ಲಿ ಓದಿದ್ದೀರಲ್ವಾ? ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್. ಟಾಕ್ಸಿಕ್, ವಿಷಕಾರಿ, ವಿಷಯುಕ್ತ. ನಾನ್ ಟಾಕ್ಸಿಕ್ ಅಷ್ಟೇ. ನಾನ್ ಟಾಕ್ಸಿಕ್. ಪೊಲ್ಯೂಟೆಡ್. ಕ್ಲೀನ್. ಸಸ್ಟೈನಬಲ್. ವೆರಿ ಗುಡ್ ಪುಟ. ಅನ್ಸಸ್ಟೈನಬಲ್. ಡೊಮೆಸ್ಟಿಕ್. ವೈಲ್ಡ್. ಗುಡ್. ಫರ್ಟೈಲ್, ಫಲವತ್ತಾದ. ಅನ್ಫರ್ಟೈಲ್. ಇನ್ಫರ್ಟೈಲ್ ಏನು? ಬ್ಯಾರನ್. ಅಬಂಡೆಂಟ್, ಬಹಳ ಇದೆ. ಅಬಂಡೆಂಟ್, ಹೇರಳವಾಗಿದೆ. ಸ್ಕಾರ್ಸ್. ಅಂದರೆ ಏನೂ ಇಲ್ಲ, ಬಹಳ ಕಡಿಮೆ ಇದೆ ಅಂತ. ಆನ್ಲೈನ್. ಅರೆ ವಾ, ಇಲ್ಲೇ ಇದೆಲ್ಲ ಕನ್ನಡದಲ್ಲಿ. ಹಾಂ. ಡಿಜಿಟಲ್. ನೋಡಿ ಹೇಳ್ರಾ. ವೆರಿ ಗುಡ್. ಭಾಳ ಜಾಣ್ರದಿರಿ. ಅನಲಾಗ್. ಆಟೋಮೆಟಿಕ್, ಹಸ್ತಚಾಲಿತ ಸರ್. ಕನ್ನಡದಾಗ ಐತ್ರಿ ಸರ್. ಆಟೋಮೆಟಿಕ್. ಮ್ಯಾನ್ಯುವಲ್. ಆಟೋಮೆಟಿಕ್ ಇಲ್ಲ, ಮನುಷ್ಯರು ಓಡಿಸ್ಬೇಕಂದ್ರೆ ಏನಂತೀವಿ? ಅದಕ್ಕೆ ಮ್ಯಾನ್ಯುವಲ್ ಅಂತೀವಿ, ಆಯಿತಾ? ಮ್ಯಾನ್ಯುವಲ್ ಮನುಷ್ಯರು ಮಾಡೋದು. ಹಸ್ತಚಾಲಿತ, ಅದಕ್ಕೇನಂತೀವಿ? ಮ್ಯಾನ್ಯುವಲ್. ಹಾರ್ಡ್ವೇರ್, ಸಾಫ್ಟ್ವೇರ್. ಕಂಪ್ಯೂಟ್ರಲ್ಲಿ ಕೇಳಿದಿರಲ್ವಾ? ಹಾರ್ಡ್ವೇರ್ ಇರುತ್ತೆ, ಅದರೊಳಗಡೆ ಸಾಫ್ಟ್ವೇರ್ ಇರ್ತದೆ. ಇನ್ಪುಟ್, ಒಳಗೆ ಹೋಗೋದು, ಹೊರಗೆ ಬರೋದು. ಕಂಪ್ರೆಸ್, ಒತ್ತಿ ಹಾಕಿಡೋದು. ಕಂಪ್ರೆಸ್ ಅಲ್ಲ, ಇಂಪ್ರೆಸ್ ಅಲ್ಲ. ಎಕ್ಸ್ಪಾಂಡ್. ಆಯಿತಾ? ಕಂಪ್ರೆಸ್ಸಿಗೆ ವಿರುದ್ಧ ಪದ ಎಕ್ಸ್ಪಾಂಡ್. ಅಪ್ಲೋಡ್. ಇದು ಎಲ್ಲರಿಗೂ ಗೊತ್ತಿರ್ತದ, ಎಲ್ಲ ಮಾಡಿರ್ತೀರಿ ನೀವು. ಡೌನ್ಲೋಡ್. ಅರೆ ಓಹೋ, ಭಾರಿ ಬುದ್ಧಿವಂತರಿದ್ದೀರಿ. ಕಾಂಕ್ರೀಟ್. ಕನೆಕ್ಟ್, ಸಂಪರ್ಕಿಸು. ಡಿಸ್ಕನೆಕ್ಟ್. Your call has been disconnected. Enable. Disable. Disenable ಅಲ್ಲ, disable. Install. ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಂತೀರಿ. ಬೇಡ ಅಂದರೆ
ಅನ್ಇನ್ಸ್ಟಾಲ್. ಅದು ಬೇಡ ಅಂದ್ರೆ ಏನು ಮಾಡ್ತೀರಿ? ಅನ್ಇನ್ಸ್ಟಾಲ್ ಮಾಡ್ತೀರಿ, ಹೌದಿಲ್ಲ? ಬ್ಯೂಟಿಫುಲ್. ವಿನಯ್ ಪಾಟೀಲ್ ಈಸ್ ಅ ವೆರಿ ಬ್ಯೂಟಿಫುಲ್ ಬಾಯ್. ಅಗ್ಲಿ. ಓಕೆ, ಕುರೂಪ. ಎಲಿಗ್ಯಾಂಟ್. ಎಲಿಗೆಂಟ್. 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 awkward. 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 fancy. fancy. plain. 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 colorful. colorless. ಕಲರೇ ಇಲ್ಲ. ಶುಗರ್. ಸಿಮಿಟ್ರಿಕ್. asymmetric. asymmetric. organized. organized. ಹೇಳ್ತೀರಾ? unorganized. ಅಲ್ಲ, chaotic. 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 decorated. ಬೇರ್ ಏನೂ ಇಲ್ಲ. ಫೋಕಸ್ಡ್. ಫೋಕಸ್ಡ್. ಫೋಕಸ್ಡ್ಗೇನು? ಬ್ಲರ್ಡ್. ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಹಿಡಿದಾಗ ಫೋಕಸ್ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ? ಬ್ಲರ್ ಕಾಣುತ್ತೆ, ಗೊತ್ತಲ್ವಾ? ವಿಸಿಬಲ್, ಕಾಣೋದು. ಇನ್ವಿಸಿಬಲ್, ಕಾಣೋದೇ ಇಲ್ಲ. ಹಾಂ. ಸೊ ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಇತ್ತು, ಅದರಲ್ಲಿ ಒಂದು ವಾಚ್ ಇರುತ್ತೆ, ಆ ವಾಚ್ ಹಾಕೊಂಡ್ಬಿಟ್ರೆ ಕಾಣೋದೇ ಇಲ್ಲ, ಇನ್ವಿಸಿಬಲ್. ಅವ್ರಿಗೆ ಕಾಣೋದೇ ಇಲ್ಲ, ಯಾರಿಗೂ ಇನ್ವಿಸಿಬಲ್ ಆಗ್ತಾರೆ. ಪಿಕ್ಚರ್ ಕಾಣಪ್ಪ, ಅದು ಸುಮ್ಮನೆ ತೋರಿಸಿದ್ದಾರೆ. ಅವ್ರು ಬರೀ ರೆಡ್ ಕಲರ್ ಲೈಟ್ ಹಾಕಿದ್ರೆ ಮಾತ್ರ ಕಾಣ್ತಾರೆ, ರೆಡ್ ಕಲರ್ ಲೈಟಿಗೆ ಮಾತ್ರ ಕಾಣ್ತಾರಂಥವ್ರು. ಇಲ್ಲಿ ಕಾಣಲ್ಲ, ನಮ್ಮಿದು ಇಲ್ಲಿ ಕಾಣಲ್ಲ. ಬರೀ ಕೆಂಪು ಕಲರ್ ಬಲ್ಬ್ ಹಾಕಿದ್ರೆ ಅದ್ರಾಗ ಕಾಣ್ತಾರೆ ಅಷ್ಟೇ. ಕ್ಲಿಯರ್. ಅನ್ಕ್ಲಿಯರ್. ಅಬ್ಸ್ಕ್ಯೂರ್. 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 ಲೌಡ್ ಹೆಂಗೆ ಬರುತ್ತೆ ಇಲ್ಲಿ? ಎಲ್ಲಿ? ಇಲ್ಲಪ್ಪ, ಇಲ್ಲ, ತಪ್ಪಿದೆ, ತಪ್ಪಿದೆ. ಎಕ್ಸ್ಪೀರಿಯನ್ಸ್ಡ್. ಇನ್ಎಕ್ಸ್ಪೀರಿಯನ್ಸ್ಡ್. ಇನ್ಎಕ್ಸ್ಪೀರಿಯನ್ಸ್ಡ್. ಇನ್ ಬರುತ್ತೆ ಅದಕ್ಕೆ. ಮೆಚ್ಯೂರ್. ಇಮ್ಮೆಚ್ಯೂರ್. ಮೆಚ್ಯೂರ್ಗೆ ಏನು ಬರ್ತದೆ? ಇಮ್ಮೆಚ್ಯೂರ್. ಡಿಪೆಂಡೆಂಟ್. ಡಿಪೆಂಡೆಂಟ್, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರೋದು. ಸ್ವತಂತ್ರವಾಗಿರೋದಕ್ಕೆ ಏನಂತೀವಿ? ಇಂಡಿಪೆಂಡೆಂಟ್. ಇಂಡಿಪೆಂಡೆನ್ಸ್ ಡೇ ನಾವು ಡಿಪೆಂಡೆನ್ಸ್ ಡೇ ಅಂತ ಅಂತೀವ. ಇಂಡಿಪೆಂಡೆನ್ಸ್ ಡೇ ಅದಕ್ಕೆ ಏನಂತೀವಿ? ಇಂಡಿಪೆಂಡೆಂಟ್, ಸ್ವತಂತ್ರವಾಗಿರೋದು. ಎಕ್ಸ್ಟ್ರೋವರ್ಟ್, ಭಾಳ ಮಾತಾಡೋರು, ಮನಸ್ಸಿನಲ್ಲಿ ಇದ್ದದ್ದು ಹಂಗೆ ಹೇಳ್ಬಿಡ್ತಾರೆ, ತಡ್ಕೊಳೋದೇ ಇಲ್ಲ ಅವರು. ಅವ್ರಿಗೇನಂತೀವಿ? ಎಕ್ಸ್ಟ್ರೋವರ್ಟ್. ಎಲ್ಲರಿಗೂ ಭಾಳ ಮಾತಾಡ್ತಾರೆ. ಇಂಟ್ರೋವರ್ಟ್, ಅದಕ್ಕೆ ವಿರುದ್ಧ ಪದ ಇಂಟ್ರೋವರ್ಟ್. ಸೊ ಇದು ಬಹಿರ್ಮುಖಿ. ಇಂಟ್ರೋವರ್ಟ್ ಅಂದರೆ ಅಂತರ್ಮುಖಿ, ಹೇಳ್ಕೊಳೋದೇ ಇಲ್ಲ. ಅವ್ರಿಗೆ ಜ್ವರ ಬಂದಿರ್ತದೆ, ಹೇಳ್ಕೊಳೋದಿಲ್ಲ, ಸುಮ್ಮನೆ ಇರ್ತಾರೆ. ಅವ್ರಿಗೇನಾರ ಬೇಕಿರ್ತದೆ, ಕೇಳೋದೇ ಇಲ್ಲ, ಸುಮ್ಮನೆ ಇರ್ತಾರೆ, ಮಾತಾಡೋದೇ ಇಲ್ಲ ಹೆಚ್ಚಾಗಿ. ಅವ್ರಿಗೇನಂತೀವಿ? ಇಂಟ್ರೋವರ್ಟ್ ಅಂತೀವಿ. ಏನಂತೀವಿ? ಇಂಟ್ರೋವರ್ಟ್. ಆಪ್ಟಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್, ಆಶಾವಾದಿ. ಅಂದರೆ ಆಗ್ಬೋದು, ನಡಿಬೋದು, ಒಳ್ಳೇದೇ ಆಗುತ್ತೆ ಅಂತ ಮನಸ್ಸಲ್ಲಿ ಇರ್ತದಲ್ಲ, ಯಾವಾಗಲೂ ಒಳ್ಳೇದಾಗುತ್ತೆ ಅಂತ ಮನಸ್ಸಲ್ಲಿ ಭಾವನೆ ಇರುತ್ತಲ್ಲ, ಅವ್ರಿಗೆ ಆಪ್ಟಿಮಿಸ್ಟಿಕ್ ಅಂತೀವಿ. ಹಾಂ. ಪೆಸಿಮಿಸ್ಟ್ ನೋಡಂತ ಹೇಳ್ರಿ. ಪೆಸಿಮಿಸ್ಟಿಕ್ ಇಲ್ಲ, ಆಪ್ಟಿಮಿಸ್ಟ್ ಅಂತ ಬರೀರಿ, ಇದನ್ನು ಪೆಸಿಮಿಸ್ಟ್ ಅಂತ ತಗೊಳ್ರಿ ಸಾಕು. ಪೆಸಿಮಿಸ್ಟ್, ನಿರಾಶಾವಾದಿ. ಅದು ಆಗಲ್ಲ ಬಿಡಪ್ಪ, ಏನು ಕೆಲಸ ಆಗಂಗಿಲ್ಲ, ನಾವು ಪಾಸ್ ಆಗಂಗಿಲ್ಲ ಬಿಡ್ರಿ, ಈ ಸರಿ ನಾವು ಫೇಲೇ ಆಗೋದು, ಈ ಥರ ಯೋಚನೆ ಮಾಡ್ತಾರಲ್ಲ, ಇವ್ರಿಗೆ ಏನಂತೀವಿ? ಪೆಸಿಮಿಸ್ಟ್. ಏನಾರಾಗಲಿ ನಾವು ಪಾಸ್ ಆಗಿ ಹಾಕಿವಿ, ನಾವು ಚೆಂದ ಓದಿದ್ದೀವಿ ವರ್ಷ ಪೂರ್ತಿ, ನಮ್ಮ ರಿಸಲ್ಟ್ ಚೆಂದ ಬರ್ತೈತೆ ಅಂತ ಮನಸ್ಸಲ್ಲಿ ಇರ್ತದಲ್ಲ, ಅವ್ರಿಗೇನಂತೀವಿ? ಆಪ್ಟಿಮಿಸ್ಟ್. ಆಪ್ಟಿಮಿಸ್ಟ್. ಪ್ರೋಗ್ರೆಸಿವ್. ರಿಗ್ರೆಸಿವ್. ಪ್ರೋಗ್ರೆಸಿವ್ ಇದು ಬೇರೆ ಆಗ್ತದೆ.
ಕನ್ಸರ್ವೇಟಿವ್. ಪ್ರೋಗ್ರೆಸಿವ್ ಅಂದರೆ ಪ್ರಗತಿಪರ, ಹೊಸದನ್ನ ಯೋಚನೆ ಮಾಡೋದು. ಕನ್ಸರ್ವೇಟಿವ್ ಅಂದರೆ ಸ್ವಲ್ಪ ಹಳೆ ಪದ್ಧತಿನೇ ಅನುಸರಿಸೋದು, ಅವ್ರಿಗೇನಂತೀವಿ ಕನ್ಸರ್ವೇಟಿವ್. ಸನಾತನ ಅನ್ನೋದು ಭಾಳ ದೊಡ್ಡ ಪದಪ್ಪ. ಸನಾತನನ ನಾವು ಇಷ್ಟು ಹಗುರವಾಗಿ ತಾಣಕ್ಕಾಗಲ್ಲ, ಆಯಿತಾ. ಇದಕ್ಕೆ ಸರಿಯಾದ ಕನ್ವರ್ಸೇಷನ್ ಇದಲ್ಲ, ಕನ್ನಡದಲ್ಲಿ ಇದಲ್ಲ, ಆಯಿತಾ. ಸನಾತನ ತೆಗೆದುಬಿಟ್ರಿ ಇದರಲ್ಲಿ. ಮೋಟಿವೇಟೆಡ್ ಬಹಳ ಪ್ರೇರಿತವಾಗಿರೋದು. ಡಿಮೋಟಿವೇಟೆಡ್, ಅನ್ಮೋಟಿವೇಟೆಡ್. ಓಕೆ, ಡಿಮೋಟಿವೇಟೆಡು ಬರ್ತದೆ. ಅನ್ಕ್ವಾಲಿಫೈಡ್, ಫ್ಯಾಂಟಾಸ್ಟಿಕ್. ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ಸಕ್ಸಸ್ಫುಲ್, ಅನ್ಸಕ್ಸಸ್ಫುಲ್. ಮಕ್ಕಳೇ, ಸಾಕಷ್ಟು ಪದಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ. ಓಕೆ, ನೋಡಿದ್ವಿ ಇಲ್ವಾ? ಸೊ ಇಷ್ಟು ಪದಗಳೊಂದಿಗೆ ನಮ್ಮ ವಿರುದ್ಧಾರ್ಥಕ ಪದಗಳು ಅಂದರೆ ಆಪೋಸಿಟ್ ವರ್ಡ್ಸ್ನ ಒಂದು ಚರ್ಚೆಗಳಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಮ್ ಅಪ್ ವಿತ್ ಅ ವೆರಿ ನೈಸ್ ಟಾಪಿಕ್. ಸೊ ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು EasyPeasy ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.